ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರ ಪರವಾಗಿ ತಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳಮ್ಮ. ಹಬ್ಬದ ದಿನ ತುಂಬಾ ಜನಕ್ಕೆ 3ನೇ ಶುಕ್ರವಾರ ಬಂದಿದೆ, ಆಚರಣೆ ಮಾಡ್ಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿದ್ದಾರೆ. ಆಲ್ರೆಡಿ ಕೆಲವರು ಆಚರಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ವಿಚಾರವಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಆಚರಣೆ ಹೇಗಿರ್ಬೇಕು ಇದೆಲ್ಲದರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ವರಗಳನ್ನು ದಯಪಾಲಿಸುವ ವರಮಹಾಲಕ್ಷ್ಮಿ ಕೃಪಾಕಟಾಕ್ಷ ಸಿದ್ಧಿರಸ್ತು. ಇನ್ನು ಈ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನದ ಶ್ರಾವಣ ಮಾಸ ಶುಕ್ಲ ಪಕ್ಷ. ಇನ್ನು ನಮಗೆ ಈ ತಿಥಿವಾರ ನಕ್ಷತ್ರ ಗೌಣ. ಕೆಲವೊಂದು ಪೂಜೆಗಳಿಗೆ, ಕೆಲವೊಂದು ವ್ರತಗಳಿಗೆ ಈ ತಿಥಿ ವಾರ ನಕ್ಷತ್ರ ನೋಡಲೇಬೇಕಾಗಿರುತ್ತದೆ. ಅದಕ್ಕೆ ನಾನು ತಿಥಿಯನ್ನು ಹೇಳದೆ ನಿಮಗೆ ತಿಳಿಸ್ತಾ ಇರೋದೇನು ಅಂತಂದರೆ, ಕೆಲವರೆಲ್ಲ ಮಾತಾಡ್ತಾರೆ 2ನೇ ಶನಿವಾರನೇ 2ನೇ ಶುಕ್ರವಾರನೇ ನಾವು ಮಾಡ್ತಿದ್ವಿ ವರಮಹಾಲಕ್ಷ್ಮಿ ಹಬ್ಬ ಅಂತ. ಶುಕ್ರವಾರ ಅನ್ನೋದನ್ನ ಮಾತ್ರ ತಲೆಗೆ ಹಾಕ್ಕೊಳ್ಳಿ. ಯಾರೋ ಏನೋ ಎಂದೋ ಹೇಳಿದ್ದನ್ನ ಅಲ್ಲ. ನೀವು ಸ್ವಲ್ಪ ವಿಮರ್ಶೆ ಮಾಡಿ, ನಿಮ್ಮಲ್ಲೂ ಕೂಡ ಪ್ರಶ್ನೆಗಳು ಬಂದರೆ ಅದಕ್ಕೆ ಸಮಾಧಾನವಾಗಿರೋಂಥ ಉತ್ತರ ಬಂದಿತ್ತು. ಅದಕ್ಕೆ ನಾನೇನು ತಿಳಿಸ್ತೀನಿ ಅಂತಂದರೆ, ನಮಗೆಲ್ಲ ಶಾಸ್ತ್ರ ಪ್ರಮಾಣ, ಆ ಶಾಸ್ತ್ರ ಪ್ರಮಾಣ ಆಗಿರೋದ್ರಿಂದ ಏನು ತಿಳಿಸ್ಬೇಕು ಅಂತಂದರೆ, ಪೌರ್ಣಮಿಯ ಹಿಂದಿನ ದಿನ ಯಾವ ಶುಕ್ರವಾರ ಬರುತ್ತೋ ಅದನ್ನು ಆಯ್ಕೆ ಮಾಡಬೇಕು ಅಂತ ಹೇಳುತ್ತೆ. ಅದು 3ನೇ ವಾರವೋ 2ನೇ ವಾರ ಬರುತ್ತೋ ಒಟ್ಟಾರೆ ಮಾಡಬೇಕು. ಇನ್ನು ಕೆಲವರು ಹೇಳ್ತಾರೆ 3ನೇ ವಾರ ಏನೋ ಕೇಡು ಅಂತ. ಕೇಡು ಇಲ್ಲ, ಮೇಡು ಇಲ್ಲ, ಮಾಡು ನೀನಷ್ಟೇ. ಈ ಕಾರ್ಯಕ್ರಮವನ್ನು, ವ್ರತವನ್ನು ಪೂಜೆ ಅಂತ ಹೇಳಿದರೆ ಅದೊಂದು ರೀತಿಯ ಸಮಾಧಾನ. ಈ ವ್ರತ ಅನ್ನುವಾಗ ನೀವು ಮಾಡಬೇಕು ಅಂದರೆ ಕೆಲವೊಂದು ನಿಯಮಗಳಿದಾವೆ ಇಲ್ಲಿ. ಅಂತಹ ನಿಯಮಗಳ ಜೊತೆಗೆ ಈ ಒಂದು ವರಮಹಾಲಕ್ಷ್ಮಿನ, ಲಕ್ಷ್ಮಿ ಅಂತಂದರೇನೆ ಇನ್ನು ಮಾಡಲೇಬೇಕಾಗಿರತಕ್ಕಂತಹ ವ್ರತ. ಮನೆಯಲ್ಲಿ ಮಕ್ಕಳಾದಿಯಿಂದ ಹಿಡಿದು ಹಿರಿಯರು, ಇನ್ನು ಮನೆಯಲ್ಲಿ ದಂಪತಿಗಳು ಕುಳಿತು ಮಾಡುವಂಥ ಪೂಜೆ ಇದು. ನಾನು ತಿಳಿಸ್ತಿರ್ತೀನಿ ನಿಮಗೆ, ಈ ವರ ಅನ್ನೋ ಶಬ್ದ ಬರುವಂಥದ್ದು ವರ್ಷದಲ್ಲಿ 2 ಸಲ ಮಾತ್ರ. ಈಗ ಭಾದ್ರಪದ ಮಾಸದಲ್ಲಿ ಬರುತ್ತೆ, ಅದು ವರಸಿದ್ಧಿ ವಿನಾಯಕ ವ್ರತ. ಅದಕ್ಕೆ ಮೊದಲು ಬರ್ತಕ್ಕಂತಹದ್ದು ವರಮಹಾಲಕ್ಷ್ಮಿ ವ್ರತ. ಇನ್ಯಾವುದರಲ್ಲಿದೆ ತೋರಿಸಿ? ಇಲ್ಲ ಗುರುಗಳೇ. ಅದಕ್ಕಾಗಿ ಈ ವರಮಹಾಲಕ್ಷ್ಮಿ ಅಂತ ಬಂದಾಗ ನೀವು ಅನೂಚಾನಾಗಿ ತಪ್ಪದೇ ಮಾಡಲೇಬೇಕಾಗಿರುವಂಥದ್ದು, ಬಹಳ ಮುಖ್ಯವಾಗಿ ಆ ವರಮಹಾಲಕ್ಷ್ಮಿನ ಆಡಿಕೊಂಡಾಡ್ತಕ್ಕಂತಹ ದಿನ. ಪ್ರತಿಯೊಬ್ಬರು ಕೂಡ ಖುಷಿಯಿಂದ ಸಂತೋಷವಾಗಿ ಮಾಡೋ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬವಾಗಿರುತ್ತೆ. 8ನೇ ತಾರೀಕು ಬಂದಿದೆ, ಅದು ಕೂಡ 8 ಸಂಖ್ಯೆ. ಮಾಡಬಾರ್ದು ಅಂತ ತುಂಬಾ ಜನ ಆಲೋಚನೆ ಮಾಡ್ತಾ ಇದ್ದಾರೆ, ಮಾಡ್ಬೇಕಾ ಅಥವಾ ಮುಂದೆ ಇನ್ನ ಬೇರೆ ಶುಕ್ರವಾರಗಳು ಮಾಡ್ಕೊಳ್ಬಹುದಾ ಅಂತ. ಸೊ 8ನೇ ತಾರೀಕು ಕೂಡ ಮಾಡಬಾರ್ದಾ ಗುರುಗಳೇ? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸಾಧ್ಯವೇ ಇಲ್ಲ. ನೀವು ದಯವಿಟ್ಟು ಹೇಳ್ತೀನಿ, ಈ ಸಂಖ್ಯೆಗಳನ್ನು ಅದೇ ನಾನು ಯಾವುದನ್ನು ಬಳಸಬೇಕು, ಯಾವುದನ್ನು ಬಳಸಬಾರದು ಅದನ್ನು ಒಮ್ಮೆ ನೀವು ಗಮನಿಸಬೇಕಾಗತ್ತೆ. ಇಲ್ಲಿ ಪ್ರಚುರಪಡಿಸೋದಾದರೆ ನಾನು ಮೊದಲೇ ಹೇಳಿದ್ದೀನಿ, ನಿಮಗಿಲ್ಲಿ ಸಂಬಂಧ ನಕ್ಷತ್ರದೊಂದಿಗೂ ಸಂಬಂಧವಿಲ್ಲ, ತಿಥಿಯೊಂದಿಗೂ ಸಂಬಂಧವಿಲ್ಲ. ಇಲ್ಲಿ ಏನಿದ್ರೂ ವರಮಹಾಲಕ್ಷ್ಮಿಗೆ ಸಂಬಂಧ ಇರತಕ್ಕಂತಹದ್ದು ಪೌರ್ಣಮಿಯ ಹಿಂದಿನ ಶುಕ್ರವಾರವಷ್ಟೇ ಅಂತ ತಗೋಬೇಕು ನೀವು. ಆಮೇಲೆ 8, 9 ಈ ದಿನಾಂಕಗಳು ಯಾವುದೇ ಕಾರಣಕ್ಕೂ ಸಮಂಜಸವಲ್ಲ. ನೀವು ಆ ರೀತಿ ಪರಿಗಣಿಸೋದು ಬೇಡವೇ ಬೇಡ. ನೀವು ಮಾಡಿಕೊಂಡು ಮುಂದುವರಿಲೇಬೇಕಾಗತ್ತೆ. ಮುಂದುವರೆಸಿ, ನೀವು ಖುಷಿಯಿಂದ ಅದೊಂದು ವ್ರತ. ಯಾವಾಗ ಆಯಾ ಸಂದರ್ಭಕ್ಕೆ ನಮಗೆ ತಿಳಿಸಿಕೊಟ್ಟಿದೆಯೋ, ಈಗ ಅಮಾವಾಸ್ಯೆ ಅಂತ ಈ ದಿನದಲ್ಲಿ ಬಂದಿದೆ ಅಂದರೆ ಯಾವತ್ತೋ ಅಮಾವಾಸ್ಯೆನ ಬರೆದಿದ್ದಾರೆ. ಆ ಅಮಾವಾಸ್ಯೆ ಅವತ್ತು ಆ ಅಮಾವಾಸ್ಯೆ ರೀತಿಯಲ್ಲಿ ವಾತಾವರಣ ಇಲ್ಲ ಅಂದರೆ, ಪೌರ್ಣಮಿ ಅಂತ ಬಂದಾಗ ಆ ಪೌರ್ಣಮಿಯ ಚಂದ್ರ ಬಂದಿಲ್ಲ ಅಂತಂದರೆ, ಹಾಗೆ ನಮಗೆ ವರಮಹಾಲಕ್ಷ್ಮಿ ವ್ರತ ಅಂತ ಬಂದಾಗ ಬೇರೆ ದಿನಗಳಿಗೂ ಆ ವ್ರತಗಳಿಗೂ ಬಹಳ ವ್ಯತ್ಯಾಸವಿದೆ. ಅದಕ್ಕಾಗಿ ನೀವು ಖುಷಿಯಿಂದ ಸಂತೋಷವಾಗಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡ್ತಕ್ಕಂತಹದ್ದು, ಪೂಜೆ ಮಾಡುವಂಥದ್ದು ಹಿಂದೆ ಮಾಡಿ. ಹಾಗಾಗಿ ಶುಕ್ರವಾರವೇ ನೀವು ಮಾಡೋದಿರುತ್ತೆ. ಅಂತಹ ವರಮಹಾಲಕ್ಷ್ಮಿಯನ್ನು ನೀವೇನಾದ್ರೂ ಪೂಜಿಸ್ತೀನಿ ಅನ್ನೋದೇ ಆದರೆ, ಆ ವರಮಹಾಲಕ್ಷ್ಮಿಯನ್ನು ನೀವು ಆವಾಹನೆ ಮಾಡ್ತೀನಿ ಅಂತಂದರೆ, ನಿಮಗೆ ಬೇಕಾಗಿರ್ತಕ್ಕಂಥವ್ರು, ಇದಕ್ಕೆ ಮೊದಲೇ ನೀವು ಯಾರನ್ನೋ ಕರೆದಿರ ಅನ್ಕೊಳ್ಳಿ. ಉದಾಹರಣೆಗೆ ನಿಮ್ಮ ಮನೆಗೆ ಯಾರೋ ಅತಿಥಿಗಳು ಬರ್ತಾರೆ. ಅತಿಥಿಗಳು ಬರ್ತಾರಂದ್ರೆ ನೀವು ಮೊದಲು ಹೇಳಿದ್ರೆ ನಿಮ್ಮ ಮನೆಗೆ ಆ ಹಬ್ಬದ ದಿವಸ ಬರ್ತಾರೆ.
ಹೌದು. ನೀವು ತಿಳಿಸಿದ್ರೆ ಮಾತ್ರ, ಮೊದಲು ಇನ್ವಿಟೇಷನ್ ಇವರು ಕೊಟ್ಟಿರಬೇಕು, ಆವಾಗ ಆ ಅತಿಥಿಗಳು ನಿಮ್ಮ ಮನೆಗೆ ಬರ್ತಾರೆ. ಅವ್ರಿಗೆ ಬೇಕಾಗಿರುವಂಥದ್ದು ಆ ಅತಿಥಿ ಸತ್ಕಾರವನ್ನ ತಾವು ಮಾಡ್ತೀರಿ. ಹಾಗೆಯೇ ಯಾರೋ ಒಬ್ಬ ಅತಿಥಿ ಬಂದ್ರೆ ಕೈ ತೊಳಿಲಿಕ್ಕೆ ನೀರು ಕೊಡುವಂಥದ್ದು, ಕುಳಿತುಕೊಳ್ಳಲಿಕ್ಕೆ ಆಸನ ಕೊಡೋದು, ಊಟ ಮಾಡಲಿಕ್ಕೆ ಅನ್ನ ಬಡಿಸೋದು, ಬೆಳಕಾಗಿ ದೀಪ, ವಿಶ್ರಾಂತಿಗೆ ಸ್ಥಳ, ಈ ಪಂಚೋಪಚಾರ ಅಂತ ನಾನೇನು ಹೇಳ್ತೀನೋ ಹಾಗೆ ಷೋಡಶೋಪಚಾರ ಪೂಜಾ ಅಂಚ ಕರಿಷ್ಯ 16 ಥರದ ಸೇವೆಗಳನ್ನು ಮಾಡೋದು ತಿಳಿಸ್ತಾನೆ. ನಮಗೆ ಎಷ್ಟರ ಮಟ್ಟಿಗೆ ಬರುತ್ತೆ ಅಷ್ಟಾದ್ರೂ ಮಾಡಲಿಕ್ಕೆ ಶ್ರದ್ಧೆ ಭಕ್ತಿ ಜೊತೆಗಿಟ್ಕೊಂಡು ಹೇಳ್ತಾನೆ. ಅದಕ್ಕಾಗಿ ಶ್ರದ್ಧೆ ಭಕ್ತಿಯಿಂದ ನೀವು ಅಂತಹ ವರಮಹಾಲಕ್ಷ್ಮಿಯನ್ನ ಆವಾಹನೆ ಮಾಡಿ ಪೂಜೆ ಮಾಡತಕ್ಕಂತಹ ಸುದಿನ, ಸುವೇಳೆ, ಸುಮುಹೂರ್ತ ಇದು. ಹಾಗಾಗಿ ಅಂತಹ ವ್ರತ ಬಂದಾಗ ನೀವು ಪ್ರಾತಃ ಕಾಲದಲ್ಲಿ 5ರಿಂದ 6 ಗಂಟೆ ಮಾಡ್ತಿರೋ, ಅಥವಾ 9ರಿಂದ 10 ಅಮೃತಗಳಿಗೆ ಇದೆ ಆ ಸಂದರ್ಭದಲ್ಲಿ ಮಾಡ್ತಿರೋ, ಅಥವಾ ಅದೇ ದಿನದಲ್ಲಿ ಗೋಧೂಳಿ ಲಗ್ನ ಸಾಯಂಕಾಲ ಮಾಡ್ತಿರೋ, ಅಂದೇ ವ್ರತವನ್ನ ಮಾಡಲೇಬೇಕಾಗಿರುತ್ತದೆ. ಅಂತಹ ವರಮಹಾಲಕ್ಷ್ಮಿ ವ್ರತ ಪ್ರಾರಂಭ ಆಗಿದ್ದು ಮೊದಲು ಯಾರಿಂದ ಇದು ತಿಳ್ಕೊಳ್ಳೇಬೇಕು ಗುರುಗಳೇ. ಲಕ್ಷ್ಮೀನೇ ಈ ಚಾರುಮತಿ ಅನ್ನೋ ಒಬ್ಬ ಹೆಣ್ಣು ಮಗಳ ಕನಸಲ್ಲಿ ಹೋಗಿ ಹೇಳ್ತಾಳೆ. ಅದ್ಯಾಕೆ ಆ ಚಾರುಮತಿ ಕನಸಲ್ಲಿ ಹೋಗಿ ಹೇಳ್ಬೇಕು? ಬೇರೆ ಇನ್ಯಾರು ಇರಲಿಲ್ವಾ? ಆಕೆ ಅಂತ ಶ್ರದ್ಧೆ ಭಕ್ತಿಯ ಪತಿವ್ರತ ನಿಷ್ಠಳು. ಅಂದ್ರೆ ನಾನು ಏನು ಮಾಡಿದರೆ ನನ್ನ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರಿಗೆ ಸಂತೋಷವಾಗತ್ತೆ, ಮನೆಯ ಪತಿಯಿಂದ ಹಿಡಿದು ಮಕ್ಕಳಿಂದ ಹಿಡಿದು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೂ ಕೂಡ ನಾನು ಏನು ಸೇವೆ ಮಾಡಿದ್ರೆ ಅಷ್ಟು ಜನ ಸಂತೃಪ್ತರಾಗ್ತಾರೆ ಅನ್ನೋ ಶುದ್ಧ ಮನಸ್ಸುಗಳಾಗಿ ಯೋಚನೆ ಮಾಡ್ತಿದ್ದಂತಹ ಚಾರುಮತಿ. ಇಲ್ಲಿ ಚಾರುಮತಿ ಅಂತಂದ್ರೆ ಚಾರು ಈ ಹೆಸರೇ ಒಂದು ಅದ್ಭುತ. ನೀವು ಇನ್ನು ಮುಂದೆ ಯಾರು ನಿಮಗೆ ಮದುವೆ ಆಗಿ ಮಕ್ಕಳು ಹುಟ್ಟುತ್ತಾರೋ ಆ ಮಕ್ಕಳಿಗೆ ಚಾರುಮತಿ ಅಂತ ಹೆಸರಿಡಿತೀರೋ ನಿಮ್ಮ ಜಾತಕಾದಿ ದೋಷಗಳು ಹೋಗಿರುತ್ತವೆ. ಅಷ್ಟು ಅದ್ಭುತವಾಗಿರುತ್ತೆ, ಆ ಹೆಸರೇ ಆಗಿರುತ್ತೆ. ಚಾರು ಅಂತಂದ್ರೆ ಒಳ್ಳೆಯ, ಮತಿ ಅಂತಂದ್ರೆ ಬುದ್ಧಿ, ಒಳ್ಳೆಯ ಬುದ್ಧಿ ಇರತಕ್ಕಂತಹದ್ದು, ಒಳ್ಳೆಯ ಆಲೋಚನೆ ಇಟ್ಕೊಂಡಿರ್ತಕ್ಕಂತಹದ್ದು. ಅಂತಹ ಒಳ್ಳೆಯ ಆಲೋಚನೆಗಳ ಜೊತೆಗೆ ಒಂದು ಹೆಣ್ಣು ಮಗು ಪ್ರತಿನಿತ್ಯವೂ ಕೂಡ ಮಾಡ್ತಿದ್ದಾಗ ಇನ್ನು ಹೇಗಿರುತ್ತೆ ಆ ಮಗು ಜೀವ. ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಚಾರುಮತಿ ಅನ್ನೋ ಹೆಸರೇ ಅದನ್ನು ಸೂಚಿಸ್ತಾ ಬರುತ್ತೆ. ಅಂತ ಅದ್ಭುತವಾಗಿರೋ ಶ್ರದ್ಧೆ ಭಕ್ತಿ ಇಟ್ಟಿರುತ್ತಾಳೆ ಆ ಚಾರುಮತಿ. ಆ ಚಾರುಮತಿಯ ಕನಸಲ್ಲಿ ಬಂದು ಈ ಲಕ್ಷ್ಮಿ ಹೇಳುತ್ತಾಳೆ, ನೋಡು ವ್ರತ ನೀನು ಮಾಡ್ತೀನಿ ಅಂತಂದ್ರೆ ಒಂದು ಅದ್ಭುತವಾಗಿರುವಂಥದ್ದು ವ್ರತ ಇದೆ, ಅದರ ಹೆಸರೇ ವರಮಹಾಲಕ್ಷ್ಮಿ ವ್ರತ. ಆ ವರಮಹಾಲಕ್ಷ್ಮಿ ವ್ರತ ನೀವು ಮೊದಲು ಐಶ್ವರ್ಯ ಲಕ್ಷ್ಮಿನೋ, ನಿಮಗೆ ಬೇಕಾದ್ರೆ ಸಿದ್ಧಲಕ್ಷ್ಮಿನೋ, ಮೋಕ್ಷಲಕ್ಷ್ಮಿನೋ, ಬೇರೆ ಯಾವ್ದು ಬೇಕಾದರೂ ಮಾಡ್ಕೊಳ್ಳಲಿಕ್ಕಿತ್ತು. ಆದರೆ ಈ ಚಾರುಮತಿಯ ಕನಸಲ್ಲಿ ಲಕ್ಷ್ಮಿ ತಿಳಿಸಿದಾಗ ಪ್ರಾರಂಭ ಆಗಿದ್ದು ವ್ರತ ಇದು. ಅದಕ್ಕಾಗಿ ಆಕೆ ಎಷ್ಟು ಚೆನ್ನಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾಳೋ ಅದನ್ನೇ ನೀವು ಮಾಡ್ಕೊಂಡು ಹೋಗ್ತಿರ್ತೀರಿ. ಅಂತಹ ಶ್ರದ್ಧೆ ಭಕ್ತಿಯಿಂದ ವರಮಹಾಲಕ್ಷ್ಮಿ ನೀವು ಕೊಂಡಾಡ್ತೀನಿ ಅಂತಂದ್ರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನೀವು ಹಿಂದಿನ ದಿವಸನೇ ಏನೇನು ಬೇಕೋ ತಳಿರೋ ತೋರಣ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಶುದ್ಧಿ ಮಾಡ್ಕೊಂಡು ಎಲ್ಲ ಮಾಡ್ತಾ ಬರ್ತೀರಿ. ಇನ್ನು ಕೂರಿಸುವಂಥದ್ದು, ಆ ಒಂದು ಮಹಾಲಕ್ಷ್ಮಿಯನ್ನು ಕೂರಿಸ್ಬೇಕಾದ್ರೆ ಆ ಸೂತ್ರವನ್ನು ಸುತ್ತತಕ್ಕಂತಹದ್ದು, ಆ ಕಳಶಕ್ಕೆ ಆ ಬಿಂದಿಗೆಗೆ ದಾರವನ್ನು ಸುತ್ತುವಂಥದ್ದು, ಆ ತಂಬಿಗೆ ಒಳಗಡೆ ಆ ಬಿಂದಿಗೆ ಒಳಗಡೆ ನೀರನ್ನು ಹಾಕುವಂಥದ್ದು, ಒಂದಷ್ಟು ನಾಣ್ಯಗಳನ್ನು ಹಾಕುವಂಥದ್ದು. ಅದರಲ್ಲೂ ಹುಡುಕಬೇಡಿ 1 ರೂಪಾಯಿನ ಹಾಕಬೇಕು, 2 ರೂಪಾಯಿನ ಹಾಕಬೇಕು, 5 ರೂಪಾಯಿನೇ. ನಿಮ್ಮ ಕೈಗೆ ಯಾವುದು ಸಿಗುತ್ತೋ ನಾಣ್ಯ ಅದನ್ನೇ ಹಾಕಿ, ಸುವರ್ಣ, ರಜತ ಅಥವಾ ತಾಮ್ರ ಯಾವುದೇ ಒಂದು ಲೋಹದ ನಾಣ್ಯವನ್ನ ಅದರ ಒಳಗಡೆ ಹಾಕ್ತಕ್ಕಂಥದ್ದು. ಹೀಗೆ ಆ ಮಹಾಲಕ್ಷ್ಮಿಗೆ ಇನ್ನು ನೀವು ಇಡ್ತಕ್ಕಂತಹ ಕಳಶ ಏನು ಇದೆಯೋ, ಬಾಳೆ ಎಲೆ, ಅಕ್ಕಿ, ಕಳಶ, ಮಾವಿನ ಸೊಪ್ಪು, ತೆಂಗಿನಕಾಯಿ ಇಷ್ಟಿರಲೇಬೇಕು. ಮಾವಿನ ಎಲೆ ಹಾಕದೆ ಇರಬಾರದು, ಅಕ್ಕಿ ಹಾಕಲೇಬೇಕು. ಬಾಳೆ ಎಲೆಯಿಂದ ಹಿಡಿದು ಬಾಳೆಕಂಬ ಎಲ್ಲ ಮಾಡೇ ಮಾಡ್ತೀರಿ ನೀವು, ಅದ್ಭುತ. ಅದನ್ನು ನಾನು ಏನು ಶಾಸ್ತ್ರ ನಿಮಗೆ ಪ್ರಮಾಣ ತಿಳಿಸ್ತಿದ್ದೇನೋ ಇವೆಲ್ಲವೂ ಕೂಡ ಇರಲಿ ಅಂತ ತಿಳಿಸ್ತಿದ್ದೇನೆ. ಇದು ಬಹಳ ಮುಖ್ಯವಾಗಿರತಕ್ಕಂತಹದ್ದು ಮಹಾಲಕ್ಷ್ಮಿ ಆವಾಹನೆ ಆಗಲು. ನೀವೇನು ಸಿದ್ಧತೆ ಮಾಡ್ತಿರ್ತೀರಲ್ಲ, ಆ ಸಿದ್ಧತೆಯನ್ನ ನೋಡಿನೇ ಆ ವರಮಹಾಲಕ್ಷ್ಮಿ ಹೆಜ್ಜೆಗೆ ಗೆಜ್ಜೆ ಕಟ್ಕೊಂಡು ಗಲ್ 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 ಗಲ ಶಬ್ದ ಮಾಡ್ತಾ ಮನೆ ಒಳಗೆ ಪ್ರವೇಶ ಮಾಡ್ತಾಳೆ ರೀ. ಅಂತಹ ವರಗಳನ್ನು ಕೊಡ್ತಕ್ಕಂತಹ ವರಮಹಾಲಕ್ಷ್ಮಿಯನ್ನ ನೀವು ಪೂಜಿಸ್ತಕ್ಕಂತಹ ಸುದಿನ ವರಮಹಾಲಕ್ಷ್ಮಿ ಹಬ್ಬ. ಯಾರೋ ಏನೋ ಹೇಳಿದ್ರಂತ ಆ ವ್ರತವನ್ನ ನೀವು ಮುಂದೂಡೋದು ನಿಮ್ಮ ಕಾರಣ ಇರುತ್ತೆ, ಬೇರೆ ಏನೋ ಆ ಕಾರಣದಿಂದ ಮುಂದೂಡಿ. ಆದರೆ 3ನೇ ವಾರ ಬಂದಿದ್ದಂಥ ಅಪ್ಪಿ ತಪ್ಪಿಯೋ ನೀವು ಮುಂದೂಡಲೇಬೇಡಿ, ಅವತ್ತೇ ಮಾಡಿ. ಮಕ್ಕಳು
ಈ ಮನೆಯಲ್ಲಿ 1 ವರ್ಷ ಓದ್ಕೊಂಡು, ಶಾಲೆಯಲ್ಲಿ 1 ವರ್ಷ ಓದ್ಕೊಂಡು ಎಕ್ಸಾಮ್ ಬರೆಯೋ ದಿನ ನೀವು ತಪ್ಪಿಸ್ಬಿಟ್ರೆ ಕತೆ ಏನು? ಇದು ಹಾಗೆಯೇ ನೀವು ಹೊರಗಡೆನ ಪಡ್ಕೊಳ್ಳೋ ದಿನ ಬೇರೆ ಯಾರದೋ ಮಾತಿಗೆ ನೀವು ಸೋತ್ರೆ ಹೇಗೆ? ಅದಕ್ಕಾಗಿ ದಯವಿಟ್ಟು ಪ್ರೀತಿಯ ಬಂಧುಗಳೇ, ಆ ವರಮಹಾಲಕ್ಷ್ಮಿ ವ್ರತ ದಿವಸನೇ ವ್ರತವನ್ನ ಮಾಡಿ ಪೂಜೆನ ನಿಮಗೆ ಮಾಡೋದು ಗೊತ್ತಿದೆ, ನೀವು ಖುಷಿಯಿಂದ ಮಾಡ್ತೀರಿ. ನೀವು ಮಾಡತಕ್ಕಂಥ ಆ ಆನಂದದ ಅಲಂಕಾರಕ್ಕೆ ಆಹ್ವಾನವನ್ನು ಕೊಟ್ಟಿರ್ತೀರಿ. ಆಕೆ ಆನಂದವಾಗಿ ಬರ್ತಾಳೆ, ಮನೆಯನ್ನು ಪ್ರವೇಶ ಮಾಡ್ತಾಳೆ. ಖುಷಿಯಿಂದ ಮಾಡ್ತಾ ಬನ್ನಿ, ಏನು ಅಭ್ಯಂತರವಿಲ್ಲ. ಅದಕ್ಕಿಂತ ಸೀರೆನೇ ಉಡಿಸ್ಬೇಕು ಅನ್ನೋದು ಇದೆಲ್ಲ ತಲೆಯಲ್ಲಿ ಇಟ್ಕೋಬೇಡಿ ಯಾವುದೇ ಕಾರಣಕ್ಕೂ. ಆ ಮುಖವಾಡ ಯಾವ ರೀತಿ ಇರ್ಬೋದು ಗುರುಗಳೇ? ಯಾಕಂದ್ರೆ ತುಂಬಾ ಜನ ಮುಖವಾಡನ ಕೊಟ್ಟು ಹೊಸ ತಗೊಳ್ಬೇಕು ಅಂತಾರೆ. ಇನ್ ಕೆಲವರು ಇದನ್ನ ಪೂಜೆ ಮಾಡ್ಕೊಟ್ಟಿದ್ದಾರೆ, ಇದನ್ನೇ ಯೂಸ್ ಮಾಡ್ತಾ ಬಂದಿರ್ತಾರೆ ಅಂತ ಹೇಳ್ಬೋದು. ಲಕ್ಷ್ಮಿ ಮುಖವಾಡ ಅದನ್ನು ಕೂಡ ಇಡಬಹುದಾ, ಅಥವಾ ಬರೀ ಒಂದು ಕಳಶಕ್ಕೆ ತೆಂಗಿನಕಾಯಿ ಇಟ್ರೆ ಅದು ಕೂಡ ಸಾಕಾಗುತ್ತೆ ಗುರುಗಳೇ? ಇಲ್ಲಿ ಪ್ರಧಾನವಾಗಿ ತೆಂಗಿನಕಾಯಿನೇ ಸಾಕು. ಇನ್ನು ಕೆಲವರು ಮುಖವಾಡ ಮಾಡ್ತಾರಂತಂದ್ರೆ, ಈಗ ದೇವಸ್ಥಾನದಲ್ಲಿ ಬಿಂಬದ ದೇವರಿಗೆ ಕವಚ ತೊಡಿಸ್ತಾರಲ್ಲ, ಹಾಗೆ ಅವ್ರ ಅಲಂಕಾರ ಮಾಡ್ಕೋಬಹುದು. ಇನ್ನು ಕೆಲವರು ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಇಡಬಾರದು ಅಂತ ಹೇಳ್ತಾರೆ. ಯಾಕೆ ಇಡಬಾರದು ರೀ? ಅಲಂಕಾರ ಮಾಡ್ಕೊಳ್ಳಿ, ಅಭ್ಯಂತರವೇ ಇಲ್ಲ. ಬೆಳ್ಳಿದ ತರಿಸಿರ್ತೀರಿ ಪಾಪ ನೀವು, ಅಂದವಾಗಿ ಚಂದವಾಗಿ ಅದಕ್ಕೆ ಅಲಂಕಾರ ಏನೇನೋ ಮೂಗುತಿ ಮಾಡಿ, ಕಿವಿಗೆ ಹೋಲೆ ಎಲ್ಲ ಹಾಕೆಲ್ಲ ಮಾಡ್ಕೊಂಡಿರ್ತೀರಿ. ಮಾಡಿ ಖುಷಿ ಸಂತೋಷವಾಗಿ ಮಾಡಿ, ಅಭ್ಯಂತರವಿಲ್ಲ, ಇಂಥದ್ದಂತಿಲ್ಲ. ಆದ್ರೆ ಇಲ್ಲಿ ನೀವು ತೆಂಗಿನಕಾಯಿ ಕೂಡ ಆರ್ಟಿಫಿಷಿಯಲ್ ಮಾಡಕ್ಕೆ ಹೋಗ್ಬೇಡಿ. ತೆಂಗಿನಕಾಯಿ ಕೂಡ ಒರಿಜಿನಲ್ ಇರಲಿ, ನೀರಿರಲಿ, ಅದರಲ್ಲಿ ಕುಂಭ ಇರಲಿ, ಅಂದರೆ ತಾಮ್ರದ್ದು ಬೆಳ್ಳಿಯದ್ದು ಕಳಶ ಇರಲಿ, ನೀರು ಹಾಕಿರಿ. ಆ ನೀರಿಗೆ ಒಂದಷ್ಟು ನಾಣ್ಯ ಹಾಕಿದ್ದು ಆಮ್ರ ಪಲ್ಲವ ನಿಕ್ಷಿಪ್ಯ ಅಂತ ಹೇಳ್ತಾನೆ. ಆಮ್ರ ಪಲ್ಲವ ಅಂತಂದ್ರೆ ಮಾವಿನ ಎಲೆ. ಆ ಮಾವಿನ ಎಲೆನೇ ಆ ಲಕ್ಷ್ಮಿಗೆ ಕೂದಲಾಗಿರುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಒಂದು ಪರಿಕರಗಳನ್ನು ವ್ಯವಸ್ಥೆ ಮಾಡಿಕೊಂಡು ಮಂಗಳ ದ್ರವ್ಯಗಳೊಂದಿಗೆ ನಿಮ್ಮ ಪೂಜೆ ಪ್ರಾರಂಭವಾಗಲಿ. ಹೇರಂಬನೆಗೆ ವಂದಿಸ್ತಾ ಆರಂಭವನ್ನು ಮಾಡಿ ನಿಮ್ಮ ಒಂದು ವರಮಹಾಲಕ್ಷ್ಮಿಯ ಪೂಜೆಯ ಪ್ರಾರಂಭವನ್ನ. ಆಗ ವರಮಹಾಲಕ್ಷ್ಮಿ ಕುಣಿದು ಎಲ್ಲಿ ಶ್ರದ್ಧೆ ಭಕ್ತಿ ಇರುತ್ತೋ ಆ ಮನೆಯ ಪ್ರವೇಶವನ್ನು ಮಹಾಲಕ್ಷ್ಮಿ ಮಾಡಿಯೇ ತೀರಬೇಕು, ಮಕ್ಕಳಾದಿಯಿಂದ ಹಿಡಿದು. ಇನ್ನೊಂದು, ನೀವು ಬೇರೆ ಯಾವುದಾದ್ರೂ ಪೂಜೆಗೆ ಸ್ವಲ್ಪ ಆಗೋ ಹೀಗೋ ತಡ ಮಾಡಿದ್ರು ನಡೆದು ಬಿಡುತ್ತೆ, ಒಬ್ಬೊಬ್ಬರಾಗಿ ಮಾಡೋದು ನಡೆಯುತ್ತೆ. ಇಲ್ಲಿ ಸಾಧ್ಯ ದಂಪತಿಗಳಿಬ್ಬರು ಕೂತ್ಕೊಂಡು ವ್ರತವನ್ನ ಮಾಡಬೇಕು. ಅಲ್ಲ, ದಂಪತಿಗಳಿಬ್ಬರು ಕೂತ್ಕೊಂಡು ಮಾಡಲಿಲ್ಲ ಅಂದ್ರೆ ಇನ್ನು ಏನ್ ಅಂದ್ಕೊಂಡಿರ್ತೀರಿ ನೀವು? ಇನ್ನು ಏನು ಅರ್ಥ ಕೊಡ್ತೀರ ಅದಕ್ಕೆ? ದಂಪತಿಗಳು ಕುಳಿತು ಈ ವ್ರತವನ್ನ ಮಾಡಿ. ವರಮಹಾಲಕ್ಷ್ಮಿ ಕುಣಿದು ಕುಪ್ಪಳಿಸ್ತಾಳೆ, ನಿಮ್ಮ ಮನೆಯಲ್ಲಿ ಖುಷಿಯಿಂದ ವ್ಯಕ್ತಪಡಿಸ್ತಾಳೆ. ಗುರುಗಳೇ, ನಾವು ಒಬ್ಬೊಬ್ಬರೇ ಇದ್ದೀವಿ, ದಯವಿಟ್ಟು ಒಬ್ಬೊಬ್ಬರಿದ್ರೆ ಮಾಡಿ, ಅಭ್ಯಂತರ ಇಲ್ಲ. ಇಬ್ಬರು ಇದ್ದು ಇನ್ನೊಬ್ಬರು ಏನೋ ಕಾಲಹರಣ ಮಾಡ್ತಾ ಆ ಹೆಣ್ಣು ಮಕ್ಕಳೊಬ್ಬರೇ ಮಾಡ್ತಿರ್ತಾರೆ ಪಾಪ. ಅವರೇನೇ ಸೀರೆ ಓಡಿಸೋದು, ಆ ಅಡಿಗೆ ಮನೇಲಿ ಹೋಗಿ ಆ ಹೋಳಿಗೆ ತಯಾರು ಮಾಡೋದು ಅವರೇ, ಇಲ್ಲಿ ಬಂದು ಅಲಂಕಾರ ಮಾಡೋದು ಅವರೇ, ಇವರೇನೋ ಓತ್ಲ ಹೊಡಿತಿರ್ತಾರೆ ಎಲ್ಲ. ಇದು ನಡೆಯಬಾರದು. ಪೂಜೆಯಲ್ಲಿ ಸಹಕರಿಸಿ ಮಾಡಲೇಬೇಕು. ಇನ್ನೊಂದು ಪರಮ ಸತ್ಯ ಹೇಳ, ಪರಮ ಸತ್ಯವನ್ನ ನಿಮಗೆ ಹೇಳ್ತೀನಿ. ನಿಮ್ಮ ಕೆಲಸ ಯಾವುದೋ ನೀವು ಮಾಡ್ತಾ ಇದ್ದೀರಲ್ಲ, ನಿಮ್ಮ ಬಿಸ್ನೆಸ್ ಏನೋ ನೀವು ಮಾಡ್ತಾ ಇದ್ದೀರಲ್ಲ, ಒಂದು ಹಂತದ ಎಲ್ಲಿಂದ ಹಿಡಿದು ನೀವು ಈಗ ನೀವೇನು ಡೆವಲಪ್ಮೆಂಟ್ ಆಗಿದ್ದೀರೋ ಮತ್ತು ಏನು ಡೆವಲಪ್ಮೆಂಟ್ ಆಗಬೇಕು ಅಂತ ಇರ್ತೀರೋ ಅದೆಲ್ಲದಕ್ಕೂ ಕೂಡ ಮನೆಯಲ್ಲಿ ಮಾಡ್ತಕ್ಕಂತಹ ಆ ಹೆಣ್ಣು ಮಕ್ಕಳ ಸೌಕರ್ಯದ, ಆ ಹೆಣ್ಣು ಮಕ್ಕಳ ಮಾಡ್ತಕ್ಕಂಥ ಪೂಜೆಯ ಫಲವೇ ನೆನ್ಪಿಟ್ಕೊಳ್ಳಿ. ಅಂದ್ರೆ ಅವ್ರ ಖುಷಿಗೆ ಸ್ಪಂದಿಸಿ ಅಂತ, ಆ ಖುಷಿಗೆ ನೀವು ಸ್ಪಂದಿಸಲೇಬೇಕು. ಅದಕ್ಕಾಗಿ ಆ ಮಹಾಲಕ್ಷ್ಮಿ ಏನಾದರೂ ಒಲಿದು ಬರಬೇಕು ಅಂತಂದ್ರೆ ಸಾಧ್ಯವಾದಷ್ಟು ದಂಪತಿಗಳು ಕುಳಿತು ಪೂಜೆಯನ್ನು ಮಾಡಿ, ಇನ್ನು ಆವಾಹನೆ, ಅರ್ಘ್ಯ, ಪಾದ್ಯ, ನಾನು ಹೇಳ್ತಾ ಇರ್ತಕ್ಕಂಥ ಸ್ನಾನಾಸನ, ಅಲ್ಲಿ ನಿಮಗೆ ಗೊತ್ತಾಗ್ತಕ್ಕಂಥದ್ದು ಅಲಂಕಾರಾಸನ, ನಿವೇದನೆ ಎಲ್ಲವೂ ಕೂಡ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು, ಅಥವಾ ಯಾರನ್ನಾದ್ರೂ ಕೂಡ ಕರೆಸಿ ಕೂಡ ಈ ವ್ರತವನ್ನ ಮಾಡಿ, ಅಭ್ಯಂತರವಿಲ್ಲ. ಲಕ್ಷ್ಮಿನ ಒಲಿಸ್ಕೊಳ್ಬೇಕು ಅಂದ್ರೆ ಅವ್ರಿಗೆ ಯಾವ್ದಾದ್ರು ಇಂಥದೇ ಹೂಗಳಿಂದ ಪೂಜೆ ಮಾಡುವಂಥದ್ದು ಆ ರೀತಿ ಏನಾದ್ರು ಇದೆಯಾ ಗುರುಗಳೇ? ಅವರ ಒಂದು ಫೇವ್ರೆಟ್ಸ್ ಜೊತೆಗೆ ನೈವೇದ್ಯಗಳು ಯಾವ ರೀತಿ ಇರಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ಅಮ್ಮನಿಗೆ ಎಲ್ಲಾ ತರದ್ದು ಹೂಗಳು ಇಷ್ಟವೇ, ಎಲ್ಲದರಲ್ಲೂ ಆಕೆಯ ಸಾನ್ನಿಧ್ಯವಿರುತ್ತೆ. ಅದರಲ್ಲೂ ಪ್ರಧಾನವಾಗಿ ಏನ್ ಲೋಟಸ್ ಬರುತ್ತೆ, ಕಮಲದ ಹೂವು, ಅದಕ್ಕೆ ಪದ್ಮಪ್ರಿಯೆ ಪದ್ಮ ಅಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನೋ ಅನುಕೂಲೆ ಏನು ವೇದದಲ್ಲಿ ಬರುತ್ತೋ ಆ ಪದ್ಮಗಳನ್ನ, ಕಮಲದ ಹೂವುಗಳನ್ನ ಮಹಾಲಕ್ಷ್ಮಿಗೆ ಆ ದಿನ ಒಂದೆರಡಾದ್ರೂ ನೀವು ಇಡಲೇಬೇಕಾಗತ್ತೆ. ಅಂತಹ ಕಮಲದ ಹೂವುಗಳಿಂದ ಪ್ರಧಾನವಾಗಿ ಪೂಜಿಸೋದು. ಇನ್ನು ಪತ್ರಗಳಿಂದ ಹಿಡಿದೆಲ್ಲವನ್ನು ಕೂಡ ಅರ್ಪಣೆ ಮಾಡಿ. ವ್ರತಗಳಲ್ಲಿ ಇಂತಹದ್ದಂತಿಲ್ಲ, ನಿಮಗೆ 21 ತರಹದ ಪುಷ್ಪಗಳು ಸಿಗ್ತಾವ, ಆ 21 ತರದ ಪತ್ರಗಳು ಸಿಗ್ತಾವ, ನೀವು ವ್ರತದಲ್ಲಿ ಬಳಸಬೇಕಾಗತ್ತೆ. ಸಿಗಲ್ಲ ಗುರುಗಳೇ, ನಿಮ್ಗೇನು ಸಿಕ್ಕಿದೆಯೋ ಅಷ್ಟರ ಮಟ್ಟಿಗಾದರೂ ಕೂಡ ಅಂತಹ ಹೂಗಳಿಂದಲೇ ಕೂಡ ನೀವು ಮಾಡಬಹುದು, ಅಭ್ಯಂತರವಿಲ್ಲ. ಇನ್ನ ನೈವೇದ್ಯ ಅಂತಂದ್ರೆ ಈ ಶ್ರೀ ಸೂಕ್ತದಲ್ಲೇ ಕೆಲವು ಪೂರ್ಣ ಬರುತ್ತವೆ. ಅಂತಹದ್ದನ್ನ ಪಾಯಸಾನ್ನವನ್ನ
ನೀವು ಮಾಡ್ತೀನಂತಂದ್ರೆ ಮುದ್ಗಾನ್ನ, ಪಾಯಸಾನ್ನ, ಹರಿದ್ರಾನ್ನ, ದಧ್ಯೋದನ ಅಂತ ಬರ್ತವೆ. ಈ ನೈವೇದ್ಯಗಳನ್ನು ಮಾಡ್ತಕ್ಕಂಥದ್ದು. ಇನ್ನು ಹೋಳಿಗೆ ನಮ್ಮ ಕೈಲಿ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ. ಹರಿದ್ರಾನ್ನ ಅಂದರೆ ಚಿತ್ರಾನ್ನನೇ ಮಾಡಿ, ಜೊತೆಗೆ ಪುಳಿಯೋಗರೆ ಒಂದಷ್ಟು, ಇನ್ನು ಹೋಳಿಗೆಯನ್ನು ನೈವೇದ್ಯ ಮಾಡಿ ನೀವು ಮಾಡೇ ಮಾಡ್ತೀರಿ. ಮಾಡ್ತಾ ಬನ್ನಿ. ವ್ರತ ಮಾಡೋದು ನಿಮಗೆ ಗೊತ್ತಿದೆ. ನಾನು ಪ್ರಧಾನವಾಗಿ ನಿಮ್ಗೆ ಏನು ತಿಳಿಸ್ತೀನಿ ಅಂತಂದರೆ, ಈ ವರಮಹಾಲಕ್ಷ್ಮಿಯಂದು ನಿಮಗೆ ವರಗಳನ್ನು ದಯಪಾಲಿಸಲೇಬೇಕು ಅಂತಂದರೆ ಕೆಂಪು ವಸ್ತ್ರದಲ್ಲಿ, ನಾನು ಮೊದಲೇ ತಿಳಿಸಿದ್ದೇನೆ, ಕವಡೆ, ಗೋಮತಿ ಚಕ್ರ, ಅರಿಶಿನ ಕೊಂಬು, ಒಂದಷ್ಟು ನಾಣ್ಯಗಳು, ಅದು ಬೆಳ್ಳಿದ್ದಾಗಿರಬಹುದು, ಬಂಗಾರದಾಗಿರಬಹುದು, ನೀವು ಪ್ರತಿನಿತ್ಯ ಬಳಸುವಂಥ ನಾಣ್ಯಗಳಾಗಿರಬಹುದು, ಏಲಕ್ಕಿ, ಲವಂಗ, ಪಚ್ಚಕರ್ಪೂರ, ಇವೆಲ್ಲ ಅತ್ಯಂತ ಅದ್ಭುತವಾಗಿರೋ ಒಂದಷ್ಟು ಬೆಲ್ಲ. ಈ ಪ್ರಪಂಚದಲ್ಲಿ ದೋಷವೇ ಇಲ್ಲದೆ ಇರತಕ್ಕಂತಹ ವಸ್ತು ಅಂತಂದರೆ ಬೆಲ್ಲ. ಅದಕ್ಕಾಗಿ ಆ ಬೆಲ್ಲವನ್ನು ಆ ಗಂಟು ಒಳಗಡೆ ಕಟ್ಟಿ ಸಾಂಬ್ರಾಣಿ ಇಟ್ಟು ಆ ಸಾಂಬ್ರಾಣಿಗೆ ಅಭಿಮಂತ್ರಿಸಿ ಅಮ್ಮನ ಪಾದದಲ್ಲಿಟ್ಟು ಆರಾಧಿಸಿ. ಅಲ್ಲಿಂದ ಆಚೆಗೆ ನಿಮ್ಮ ಡೆವಲಪ್ಮೆಂಟ್ ನೀವು ಪರೀಕ್ಷೆ ಮಾಡ್ತಿರ್ತೀರಿ. ಅಷ್ಟು ಅದ್ಭುತವಾಗಿರುತ್ತೆ ವರಮಹಾಲಕ್ಷ್ಮಿಯ ವ್ರತವನ್ನು. ನೀವು ಇನ್ನೊಂದು ಗುರುಗಳ ನಮ್ಗೆ ಯಾರೂ ಮಾಡೋರಿಲ್ಲ, ನಮಗೆ ಶಕ್ತಿ ಇಲ್ಲ ಅಂತಂದರೆ ನೀವೇ ಮಾಡ್ತೀರಿ. ಎಸ್ ಮಾಡ್ತೀರಿ, ಮಾಡಿ, ಆನಂದವಾಗಿ ಮಾಡಿ. ನಿಮ್ಮ ಮಕ್ಕಳಾದಿಯಿಂದ ಹಿಡಿದು ಆ ಪೂಜೆಯನ್ನು ಮಾಡಿಸ್ತಾ ಬನ್ನಿ. ಶ್ರೀ ಸೂಕ್ತವನ್ನು ನೀವು ಕೇಳಿಸ್ಕೊಳ್ತಾ ಆ ಪೂಜೆಯನ್ನು ಮಾಡಿ. ಒಂದು 6 ಬಾರಿ ಶ್ರೀ ಸೂಕ್ತವನ್ನು ಕೇಳಲೇಬೇಕು, ವೇದ ಇದು. ಇನ್ನು ಆ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಅಷ್ಟೋತ್ತರವನ್ನು ಪಠಿಸಿ ಅರ್ಚನೆ ಮಾಡೋದು, ಹೋಳಿಗೆಯನ್ನು ನಿವೇದನೆ ಮಾಡೋದು, ಇನ್ನೆಲ್ಲ ನಿಮಗೆ ಗೊತ್ತಿದೆ. ಇನ್ನು ನೀವು ಮಾಡ್ಕೊಳ್ತೀರಿ, ಅಭ್ಯಂತರವಿಲ್ಲ. ಇನ್ನು ವರಮಹಾಲಕ್ಷ್ಮಿಯನ್ನು ಪೂಜಿಸಿದ್ದ ಆದಮೇಲೆ 2 ದಿನ 3 ದಿನ ಈಗೆಲ್ಲ ಮಾಡ್ತಿರ್ತೀರಿ. ಇದೇ ಪ್ರಶ್ನೆ ಕೇಳಬೇಕು ಅಂತಿದ್ದೆ ಗುರುಗಳು. ಯಾಕಂದ್ರೆ ಶುಕ್ರವಾರ ಹೆಣ್ಮಕ್ಳು ಮನೆಗೆ ಬಂದ್ರೆ ಕಳಿಸ್ಕೊಡೋದಿಲ್ಲ. ಇನ್ನು ಲಕ್ಷ್ಮಿನ ನಾವು ಕೂರಿಸಿದಾಗ ಅದೇ ದಿನ ಅದನ್ನ ಕದಲ್ಸ್ಬೋದಾ, ಅಥವಾ ಎಷ್ಟು ದಿನಗಳ ಇಟ್ಕೊಂಡ್ರೆ ನಮಗೆ ಶ್ರೇಯಸ್ಸು ಅನ್ನುವಂಥದ್ದು? ಇಲ್ಲಿ ಈ ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿನಿ ವೇದನುತೆ. ಇದು ಲಕ್ಷ್ಮಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು. ನೀವು ತ್ರಿಶಕ್ತಿಗಳನ್ನು ಕುರಿತು ಆರಾಧನೆ ಮಾಡ್ತೀನಿ ಅಂತಂದರೆ ಆ ಮಹಾಲಕ್ಷ್ಮಿನೇ 3 ರೂಪಗಳಲ್ಲಿ ಇರ್ತಾಳೆ. ಯಾವಾಗಲೂ ನಿಮ್ಮ ಜೊತೆ. ಬ್ರಹ್ಮಾಂಡ ನಾಯಕಿ, ಇಚ್ಛಾಶಕ್ತಿಯು ಅವಳೇ ಅಂದರೆ ಲಕ್ಷ್ಮಿ, ಕ್ರಿಯಾಶಕ್ತಿಯು ಅವಳೇ ಅಂದರೆ ದುರ್ಗಿ, ಜ್ಞಾನಶಕ್ತಿಯು ಅವಳೇ ಅಂದರೆ ಸರಸ್ವತಿ. ಇಲ್ಲಿ ಕೊನೆಯ ಪಕ್ಷ ನೀವು 3 ದಿವಸ ಆದರೂ ಇಡಬೇಕು. ಸಂಜೆ ಯಾವ ಕಾರಣಕ್ಕೂ ಅಪ್ಪಿ ತೆಗೆಯಬೇಡಿ. ಯಾಕಂದ್ರೆ ಕುಂಕುಮಕ್ಕೆ ಕರೆದಿರ್ತೀವಿ, ಅವರೆಲ್ಲ ಬಂದ್ ಹೋದ್ಮೇಲೆ ಒಂದು 10 ಗಂಟೆ 10:30 ನಂತರ ಆರತಿ ಮಾಡಿ ಕದಲಿಸುವಂಥದ್ದು ಇದು ಸರ್ವೇ ಸಾಮಾನ್ಯವಾಗಿ ಹೆಣ್ಮಕ್ಳು ಮಾಡುವಂಥದ್ದು. ನೆಕ್ಸ್ಟ್ ದಿನ ಸ್ಯಾಟರ್ಡೆ ಆಗಿರುತ್ತೆ, ಅಥವಾ ಇಟ್ಟಿದೀವಿ ಅಂತಂದ್ರೆ ಮತ್ತೆ ಅದಕ್ಕೆ ಒಂದು ನೈವೇದ್ಯ ಮಾಡ್ಬೇಕಾಗತ್ತಾ? ಆ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ? ಅದೇಮ್ಮ, ಮನುಷ್ಯ ಅಷ್ಟೊಂದು ಸಣ್ಣ ಯೋಚನೆ ಮಾಡಬಾರದು ಅಂತ ಹೇಳತ್ತೆ. ಅವನು ಊಟ ಮಾಡುವಾಗ ನಾಳೆ ನಾಳೆದಿಗೆಲ್ಲ ಇಟ್ಕೊಂಡಿರ್ತಾನೆ. ಆದರೆ 3 ದಿನ ನೀನು ಒಂದಷ್ಟು ತದಾತ್ಮ್ಯವನ್ನು ಹೊಂದುವಂಥದ್ದು. ನೀನು 3 ದಿನ ಈ ಸಂಪತ್ತು, ಇಡೀ ಕೊಡುಗೆನೇ ನಮಗೆ ಮಹಾಲಕ್ಷ್ಮಿ ಕೊಟ್ಟಿರುವಾಗ ನಾನು ಎಲ್ಲದರಲ್ಲೂ ತಿಳಿಸಿರ್ತೇನೆ, ಇಡೀ ಪ್ರಕೃತಿನೇ ಆ ದೇವಿ ಅಂತ. ಅವಳನ್ನು ಆರಾಧನೆ ಮಾಡಬೇಕಾದ್ರೆ ನಮಗೆ ಈಗಾಗಲೆಲ್ಲ ಕೊಟ್ಟಿದ್ದಾಳೆ, ಏನೂ ಬ್ಯಾಲೆನ್ಸ್ ಇಲ್ಲ. ನಾವೇನಾದರೂ ನಮ್ಮ ಋಣ, ನಮ್ಮ ಕೃತಜ್ಞತೆ ಅಂತ ಏನೋ ಸಲ್ಲಿಸ್ತೀವಿ ಅಂತಂದರೆ ಈ 3 ದಿನಗಳ ಕಾಲ. ಬೇರೆ ಪೂಜೆಗೆ ಬಹುಶಃ ನಿಮಗೆ ಒಂದು ದಿವಸ ಎಕ್ಸ್ಕ್ಯೂಸ್ ಇದೆಯೇನೋ, ವರಮಹಾಲಕ್ಷ್ಮಿಗೆ ಅದು ಶುಕ್ರವಾರವೇ ಸಂಜೆ ತೆಗೆಯೋದು ಸಮಂಜಸವಲ್ಲ. ನಾಳೆ ತೀರಾ 1-2 ಬಾಳೆಹಣ್ಣಿಟ್ಟು ನೈವೇದ್ಯ ಮಾಡೋದು, ಕೊನೆಯ ಪಕ್ಷ ಒಂದು ಹಾಲು, ಒಂದು ಲೋಟದಲ್ಲಿ ಹಾಲು ಬೆಲ್ಲ ಇಟ್ಟು ನಿವೇದನೆ ಮಾಡೋದು. ನಾಳೆ ಸಂಜೆ ಒಂದು ಪೂಜೆ ಮಾಡ್ತೀರಿ, ನಾಳೆ ಭಾನುವಾರ ವಿಸರ್ಜನೆ ಮಾಡುವಂಥದ್ದು. 3 ದಿನಗಳ ಪರ್ಯಂತ ಈ ಪೂಜೆ ಮಾಡಿಲ್ಲ ಅಂದರೆ ಇನ್ನು ನಾವೇನು ಮಾಡಿದಾಗೆ, ಇನ್ನೇನು ಮಾಡಿದಾಗೆ? ನಮಗೆ ನೈವೇದ್ಯಕ್ಕೆ ಖರ್ಚಾಗತ್ತೆ. ಅದಲ್ಲವೇ ಅಲ್ಲ. ಇದೆಲ್ಲ ಪಕ್ಕಕ್ಕಿಡಿ, ನೀವು ಮಾಡಬೇಕಂತ ಸಂಕಲ್ಪ ಮಾಡಿಕೊಳ್ಳಿ, ಅವೆಲ್ಲವೂ ಆಕೆ ಕರುಣಿಸಿಕೊಡ್ತಾಳೆ, ಮುಂದುವರಿತಿರ್ತೀರಿ. ಅಂತಹ ಮಹಾಲಕ್ಷ್ಮಿಗೆ ನೀವೇನಾದರೂ ಆವಾಹನೆ ಮಾಡಿ ಪೂಜೆ ಮಾಡಿದಾಗ, ಈಗ ಒಂದು ಮಾಲೆ ಅಂದ್ಕೊಳ್ಳೋಣ, ಒಂದು ತೋಮಾಲೆಯನ್ನು ಮಾಡಬೇಕಾದ್ರೆ ಆ ಬಿಡಿ ಹೂವುಗಳು ಎಷ್ಟು ಬೇಕಾಗ್ತವೋ ಒಂದಿಷ್ಟರಲ್ಲಿ ನಾವು ದೊಡ್ಡದು ಮಾಡಕ್ಕೆ ಬರಲ್ಲ. ಹಾಗೆ ನೀವು ಆ ತೋಮಾಲೆಗೆ ಎಷ್ಟು ಹೂವುಗಳು ಬಿದ್ದಿದ್ದಾವೋ ಅಷ್ಟೇ ಪ್ರಮಾಣದ್ದು ಮಹಾಲಕ್ಷ್ಮಿ ಎಲ್ಲೋ ಇರ್ತಕ್ಕಂಥ ಕರಿಬೇಕಾದ್ರೆ ಒಂದು 10 ನಿಮಿಷ ಪೂಜೆ ಮಾಡಿ ಮುಗಿಸಿ ಹೆಂಗೆ ಬರ್ಬೇಕಾಕೆ?
ವ್ರತ ಬೇರೆ ಇದು. ಅದಕ್ಕೆ ನಿಯಮಬದ್ಧವಾಗಿಯೇ ಈ ಪೂಜೆಯನ್ನ ಮಾಡುವಂಥದ್ದನ್ನ ಮಾಡಿ. ಸದಾ ಕಾಲ ಯಾವ ಜೀವಂಚ ಕಾಲವೂ ಕೂಡ ನಿಮಗೆ ಆರೋಗ್ಯ ಭಾಗ್ಯವನ್ನ, ಆಯುಷ್ಯ ಭಾಗ್ಯವನ್ನ, ಐಶ್ವರ್ಯ ಭಾಗ್ಯವನ್ನ ಕರುಣಿಸಬೇಕು ಅಂತಂದ್ರೆ ನಿಮ್ಮಲ್ಲಿ ನೀವು ತಲ್ಲೀನರಾಗ್ಬಿಡತಕ್ಕಂಥದ್ದು. ಶ್ರದ್ಧೆಯಿಂದ ಬೆಳಗ್ಗೆ ನೀವು ಪ್ರಾರಂಭಿಸಿದ್ರೆ ಎಷ್ಟೊತ್ತಾಯ್ತು ನಿಮ್ಗೆ ಗೊತ್ತಾಗ್ಬಾರ್ದು. ಹಾಗೆ ಆಕೆಯೊಂದಿಗೆ ಇರ್ತಕ್ಕಂಥದ್ದು. ಆಗ ನೀವು ಋಗ್ವೇದಂ ಅವಧಾರಯ, ಯಜುರ್ವೇದಂ ಅವಧಾರಯ, ಸಾಮವೇದಂ ಅವಧಾರಯ, ಅಥರ್ವಣ ವೇದಂ ಅವಧಾರಯ ಅಂದ್ರೆ ಒಂದು ವೇದ ಹೇಳುವಾಗ ಬಹುಶಃ ನೀವು ಯಾವುದೋ ಪೂಜೆ ಮಾಡೋಕೆ ಬರ್ತಿರ್ತಾಳೆನೋ, ಬಟ್ ನನ್ನ ಮತ್ತು ಕರೀತಿದೆ ಅಂತ ಬಂದೇ ಬರ್ತಾಳೆ. ಅಥವಾ ಗೀತಂ ಶ್ರಾವಯಾಮಿ ನೃತ್ಯಂ ದರ್ಶಯಾಮಿ, ಒಂದು ಸಂಗೀತ ಒಂದು ನೀವು ಹಾಡು ಹೇಳಿದ್ರೆ ಆಕೆ ಓಡಿ ಬರ್ತಾಳೆ. ಬಹುಶಃ ನೀವು ಪೂಜೆ ಮಾಡ್ತಿದ್ದೀರಿ, ಇನ್ನೂ ಪೂಜೆಯ ಭಾಗಶಃ ಒಂದಷ್ಟು ಬ್ಯಾಲೆನ್ಸ್ ಇದೆ. ನಾನು ಅದಕ್ಕೆ ನಿಮಗೆ ತೋಮಾಲೆ ಉದಾಹರಣೆ ಕೊಟ್ಟೆ. ಎಷ್ಟು ಹೂಗಳು ಬೇಕು ಅದು ಹಾರ ಆಗ್ಬೇಕಾದ್ರೆ. ಹಾಗೇನೆ ಮಹಾಲಕ್ಷ್ಮಿ ಎಷ್ಟು ದೂರದಲ್ಲಿದ್ದಾಳೆ, ಆಕೆ ಬರಬೇಕಾದ್ರೆ ನಾನು ಯಾವ ರೀತಿ ಪೂಜಿಸ್ಬೇಕು, ಯಾವ ರೀತಿ ನಾನು ಕರೆಯಬೇಕು. ಹಾಗಾಗಿ ನಿಮಗೆ ಎಲ್ಲೋ ದೂರದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕರಿಬೇಕಾದ್ರೆ ಹೇಗೆ ಕರಿತೀರಿ? ಹೆಸರು ಹಿಡಿದು ಕರೆ ಜೋರಾಗಿ ಕೇಳಿಸಲ್ವಲ್ಲ, ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ಬೇಕು, ಮೊಬೈಲಿಂದ ಕರಿತೀರಿ. ಹಾಗೆ ನನ್ನ ಇನ್ಸ್ಟ್ರೂಮೆಂಟ್ಗೆ ಹೋಲಿಸಿದಾಗ ಇಷ್ಟೂ ಪರಿಕರಗಳೊಂದಿಗೆ ಅಭಿಷೇಕವನ್ನ ಮಾಡ್ತೀರೋ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಎಲ್ಲವನ್ನು ಹಾಕಿ ಅಭಿಷೇಕವನ್ನ ಮಾಡಿ. ಅದಕ್ಕೆ ನಾನು ಆರಾಧನೆ ವಿಭಾಗ ಅಂತ ಬಂದ್ರೆ, ಆರಾಧನೆ ಅಂತ ಮಾಡುವಾಗ ಕೈಗಳಲ್ಲಿ ಹೂಗಳನ್ನು ಇಟ್ಕೊಂಡು ಒಂದು ಪ್ರಾರ್ಥನೆ ಮಾಡಿ. ನನಗೆ ಮಂತ್ರ ಬರೋದಿಲ್ಲ ಗುರುಗಳೇ, ಈಗ ನಾನು ಮಂತ್ರ ಹೇಳ್ತೀನಿ, ಆ ಪುಷ್ಪಗಳನ್ನ ಹಿಡ್ಕೊಂಡು ಓಂ ಕೂರ್ಮಾದಿನ್ ದಿವ್ಯ ಲೋಕಾನ್ ತದುನು ಮಣ್ಣಿ ಮಯ್ಯಂ ಮಂಟ ಮತತೇಶಂ ತಸ್ಮಿನ್ ಧರ್ಮಾದ ಪೀಠಂ ತದು ಪರಿಗಮಲಂ ಚಾಮರಗ್ರಾಹಿಣೇಶ್ಚ ವಿಷ್ಣುಭೂಷಾಯುಧಗಣಂ ಉರುಗೆ ಪಾದಕೆ ವೈನತೇಯಂ ಸೇನೇಶಂ ದ್ವಾರಪಾಲಾನ್ ಕುಮುದ ಮುಖಂಡ ವಿಷ್ಣು ಭಕ್ತಾಂ ಪ್ರಪದ್ಯೆ ಅಂತ ಹೇಳಿ ನಾನು ವೆಲ್ಕಮ್ ಮಾಡೋವಂಥದ್ದು, ಕರೆಯುವಂಥದ್ದು. ಈ ಮಂತ್ರ ನಾನು ಹಲವು ಜೋರಾಗಿ ಹೇಳ್ತಿದ್ದೇನೆ, ನಾನು ಹೇಳ್ತಕ್ಕ ನಿಧಾನ ಕೇಳಿ ಮಾಡ್ತಕ್ಕ. ನಾನು ಆರಾಧನೆ 3-4 ತಾಸು, ನಿಮಗೆ ಟೈಮ್ ಒಂದು ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕಾದ್ರೆ ನಾನು ಬೇಗ ಬೇಗ ಹೇಳಿಲಿಕ್ಕೆ ಹೋಗ್ತಿದ್ದೀನಿ. ಈ ಆರಾಧನೆಯಲ್ಲಿ ಆಕೆಯನ್ನ ಕರೆಯುವಂಥದ್ದು. ಇನ್ನು ಎರಡನೇದು ಮಂತ್ರಾಸನ ಅಂತ ಬರುತ್ತೆ. ಓಂ ಭೂರ್ಭುವಸ್ಸವಃ ತತ್ಸವಿತುರ್ವರೆ ಏಣಿಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ ಅಂದ್ರೆ ಕೈಗೆ ನೀರನ್ನು ಮುಟ್ಟಿಸಿ ಆ ಪಂಚಪಾತ್ರೆಗೆ ಹಾಕೊಳ್ಳತಕ್ಕಂತಹದ್ದು. ಇನ್ನು ಎರಡನೇದು ತ್ರೀಣಿ ಪದ ವಿಚಕ್ರಮೆ ವಿಷ್ಣುರ್ಗೋ ಪಾದ ಆಭ್ಯ ತದಧರ್ಮಾಣಿ ಧಾರಯನ್ನ ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಅಂತ ಹೇಳಿ ಅಮ್ಮನ ಪಾದಕ್ಕೆ ಮುಟ್ಟಿಸಿ ತೀರ್ಥ ಪಾತ್ರೆಗೆ ಹಾಕೊಳ್ಳುವಂಥದ್ದು. ಆಪಃ ಪುನಂತ ಪೃಥ್ವೀ ಅಂತ ಮಂತ್ರ, ಅದರಿಂದ ಮುಖಕ್ಕೆ ಮುಟ್ಟಿಸಿ ನೀವು ಅರ್ಘ್ಯ ಪಾತ್ರೆಗೆ ಹಾಕೊಳ್ತಕ್ಕಂಥದ್ದು. ಇಷ್ಟೆಲ್ಲ ಮಾಡಿ ಇದು ಮಂತ್ರಾಸನ. ತದನಂತರ ಸ್ನಾನಾಸನ. ಮೊದಲು ಇಲ್ಲಿ ನೀವು ವೆಲ್ಕಮ್ ಮಾಡ್ತಕ್ಕಂಥ ಆರಾಧನಾಸನ, ಮಂತ್ರಾಸನ, ತದನಂತರ ಸ್ನಾನಾಸನ, ಅದಾದ ನಂತರ ಅಲಂಕಾರಾಸನ. ಅಲಂಕಾರಾಸನ ಅಂದ್ರೆ ನೀವು ಇಲ್ಲಿ ಮಗು ಹಾಕಬೇಕು. ಒಂದು ಸಣ್ಣ ಮಗುವಿನ ಸ್ನಾನ ಮಾಡಿಸ್ಬೇಕಾದ್ರೆ ಹೇಗೆ ಮಾಡಿಸ್ತೀರಿ ನಿಮ್ಮ ಮಗುವಿಗೆ? ಅದೇ ಪದ್ಧತಿಯಲ್ಲಿ, ಅದೇ ಪದ್ಧತಿ. ಅಲ್ಲಿ ಲಕ್ಷ್ಮಿ ಮಗು ಹಾಕ್ತಾಳೆ, ನೀವು ತಾಯಿ ಹಾಕ್ತೀರಿ. ಇನ್ನು ಅಲಂಕಾರಾಸನ ಯಮಂ ವಸ್ತ್ರ ವಸಾದೆ ಅನ್ನೋ ಮಂತ್ರದಿಂದ ಹಿಡಿದು ಅಮ್ಮನಿಗೆ ಸೀರೆ ಉಡಿಸ್ತಕ್ಕಂಥ. ಮೊದಲೆಲ್ಲ ನೀವು ಅಲಂಕಾರ ಮಾಡಿಬಿಟ್ಟಿರ್ತೀರಿ, ಹಿಂದಿನ ದಿವಸನೇ ಮಾಡಿಬಿಟ್ಟಿರ್ತೀರಿ. ಇನ್ನು ಕೆಲವರಂತೂ ಹಿಂದಿನ ದಿವಸನೇ ಹೋಳಿಗೆ ಮಾಡಿ ಇಟ್ಬಿಟ್ಟಿರ್ತೀರಿ. ಎಷ್ಟರ ಮಟ್ಟಿಗೆ ಸರಿ ಇದು? ಆಮೇಲೆ 9 ಗಂಟೆಗೆ ಸ್ನಾನಕ್ಕೆ ಹೋಗ್ತೀರಿ. ಏನು ಸಮಂಜಸವಾಗಿದೆ ಇದು? ನೀವು ಮಾಡತಕ್ಕಂತಹದ್ದು 3 ಗಂಟೆ ರಾತ್ರಿ ಎಲ್ಲವೂ ಮಡಿಯಿಂದಲೇ ಮಾಡಿ. ಸ್ನಾನ ಮಾಡಿದ ನಂತರ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಿ. ಸ್ನಾನ ಮಾಡಿದ ನಂತರವೇ ಅಲಂಕಾರ ಆಗಿರಬಹುದು, ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಮಾಡ್ತಕ್ಕಂತಹ ಹೋಳಿಗೆ ಪ್ರಸಾದವಾಗಿರಬಹುದು, ಇವೆಲ್ಲವೂ ಕೂಡ ಸ್ನಾನದ ಆದ ನಂತರವೇ ಮಾಡ್ತಾ ಬನ್ನಿ. ಸಿದ್ಧತೆ ಮಾಡಿಕೊಳ್ಳಿ ಹಿಂದಿನ ದಿವಸ. ಹಾಗಂತೇಳಿ ಎಲ್ಲ ರೆಡಿ ಮಾಡ್ತಾ ಮಾಡಿರೋದಲ್ಲ. ಆವಾಗ ನೀವು ನಾನು ವಸ್ತ್ರ ಉಡಿಸಿದ್ದೀನಿ, ಇನ್ನು ಅದಕ್ಕೆ ಅಕ್ಷತೆ ಹಾಕುವಂಥದ್ದು, ವಸ್ತ್ರನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು. ವಸ್ತ್ರ ಆದಮೇಲೆ ನೀವೇನು ಮಾಡ್ಕೊಳ್ತೀರಿ? ಅಲಂಕಾರ ಮಾಡ್ಕೊಳ್ತೀರಲ್ಲ, ಹಾಗೆ ಮಹಾಲಕ್ಷ್ಮಿಗೆ ಅರಿಶಿನ ಕುಂಕುಮವನ್ನು ಇಡ್ತಕ್ಕಂಥದ್ದು. ನಮಗೆ ಯಾವ ಮಂತ್ರ ಬರೋದಿಲ್ಲ ಗುರುಗಳೇ ಅಂದರೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಈ ಮಂತ್ರವನ್ನು ಹೇಳಿ ಕೂಡ ಅಮ್ಮನಿಗೆ ನೀವು ಪೂಜೆ ಮಾಡಿಕೊಳ್ಳಬಹುದು. ಇನ್ನು ನೀವೆಲ್ಲ ಕೇಳಿರ್ತೀರಿ, ಈ ವರಮಹಾಲಕ್ಷ್ಮಿಗಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂಥ ಒಂದು ಮಂತ್ರ ಅಂದರೆ, ನೀವು ಕೋಟಿ 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 ಜನ್ಮಗಳಲ್ಲಿ ದಾರಿದ್ರ್ಯವೇ ಮಾಡಿದೆ ಅಂತಂದರೆ ಅಂಥ ದಾರಿದ್ರ್ಯವನ್ನು ತೊಲಗಿಸಿ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಮಾಡಿಕೊಡ್ಬೇಕಾದ್ರೆ ಒಂದು ಮಂತ್ರ, ಅದು ಶ್ರೀ ಸೂಕ್ತದೊಂದಿಗೆ ಇರತಕ್ಕಂತಹ ಒಂದು ಮಂತ್ರ ಅಂತಂದರೆ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀರ್ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದ. ಅಂದರೆ ನೀವು ಯಾವುದ್ಯಾವುದೋ ಮಾಡ್ತಿರ್ತೀರಲ್ಲ,
ಅದಕ್ಕೆ ಸಿದ್ಧತೆ ಬೇಕು. ನಾನು ಮಾಡಬೇಕು ಅಂದರೆ ಅದಕ್ಕೆ ಪೂರ್ವ ತಯಾರಿ ಬೇಕಲ್ಲ. ಅಲ್ಲಿ ಅಂತಹ ಸಿದ್ಧಲಕ್ಷ್ಮಿ, ಇಲ್ಲಿರೋದೇ 6 ಲಕ್ಷ್ಮಿಯರು. ಅಷ್ಟಲಕ್ಷ್ಮಿಯರು ಸ್ತೋತ್ರದ ಭಾಗ. ವೇದದಲ್ಲಿ ಏನು ಉಲ್ಲೇಖ ಮಾಡ್ತಾ ಇದೆ? 6 ಲಕ್ಷ್ಮಿ. ಅಂತ 6 ಲಕ್ಷ್ಮಿ: ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ. ಶ್ರೀಲಕ್ಷ್ಮೀರ್ ವರಲಕ್ಷ್ಮಿಶ್ಚ. ಈಗ ಮಾಡ್ತಾ ಇದ್ರಲ್ಲ, ಅದೇ ವರಲಕ್ಷ್ಮಿಶ್ಚ. ಹಾಗಾಗಿ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀರ್ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮಿಶ್ಚ ಪ್ರಸನ್ನ ಮಮ ಸರ್ವದಾ ಅನ್ನೋ ಮಂತ್ರವನ್ನ ಹೇಳ್ತಾ 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 ಕೇಳಿಸ್ಕೊಳ್ತಾ ಮಾಡ್ತಾ ಇದ್ದೀರಿ. ಯಾಕೆ? ಸಿದ್ಧಲಕ್ಷ್ಮಿ ಆಯಿತು. ಮೋಕ್ಷಲಕ್ಷ್ಮಿ, ನನಗೆ ಬೇಗ ಮೋಕ್ಷ ಕೊಟ್ಬಿಡು ಅಂತಿರಲ್ಲ, ಅದಲ್ಲ. ಮೋಕ್ಷ ಅಂತಂದ್ರೆ ಏನು ಗೊತ್ತಾ? ಈ ಕಷ್ಟದಿಂದ ನನಗೆ ಯಾವಾಗ ಮೋಕ್ಷ ಸಿಗುತ್ತೋ, ಈ ನೋವಿಂದ, ಈ ಪಡಿಪಾಟ್ಲಿಂದ ಯಾವಾಗ ನನಗೆ ಮೋಕ್ಷ ಸಿಗುತ್ತೋ ಅಂತ ಕೇಳ್ಕೊಳ್ತೀರಲ್ಲ, ಅದು ಮೋಕ್ಷಲಕ್ಷ್ಮಿ. ಒಟ್ಟಾರೆ ನೀವಿರತಕ್ಕಂತಹ ತಾಪತ್ರಯ, ನೀವಿರುವ ಆ ಸಾಲದ ತೊಂದರೆ, ಅದು ನಿಮ್ಮನ್ನು ಬೆಂಬಿಡದೆ ಮಾಡ್ತಾ ಇರತಕ್ಕಂತಹದ್ದು ರೋಗ, ಇವೆಲ್ಲದಕ್ಕೂ ಮೋಕ್ಷ ಕೊಡ್ತಾಳೆ ಅವಳೇ ಈ ವರಮಹಾಲಕ್ಷ್ಮಿ. ಜಯಲಕ್ಷ್ಮಿ. ಜಯಲಕ್ಷ್ಮಿ ಅಂತಂದ್ರೆ ಏನು ಮಾಡಿದ್ರು ಯಾಕೋ 6ಕ್ಕೆ ಹತ್ತಲಿಲ್ಲ, 3ಕ್ಕೆ ಇಳಿಲ್ಲ ಅಂತಾನೇ ಮಾತಾಡ್ತಿದ್ರಲ್ಲ. ಎಷ್ಟು ಮಾಡಿದ್ರು ನನಗೆ ದೇವರು ನನ್ನ ಜಾತಕದಲ್ಲಿ ಬರೆದಿರೋದೇ ಹಿಂಗೆ ಒದ್ದಾಡೋ ಅಂತಲೋ ಏನೋ ಅಂತ ಮಾತಾಡಿರ್ತಾರೆ ಪಾಪ. ಅವರಿಗೆ ಆ ಕೆಲಸದಲ್ಲಿ ಸಕ್ಸಸ್, ಜಯವನ್ನ ಕೊಡೋದು ಈಗೇನೆ ವರಮಹಾಲಕ್ಷ್ಮಿ, ಜಯಲಕ್ಷ್ಮಿ. ಇನ್ನು ಸರಸ್ವತಿ ಕೂಡ ವರಮಹಾಲಕ್ಷ್ಮಿನೇ. ಈ ದಿನ ಪೂಜೆ ಮಾಡ್ತಕ್ಕಂಥವರು ನೀವು ಏನೇ ಮಾಡಿದ್ರು ಕೂಡ, ನೀವು ಯಾವುದೇ ವ್ಯವಹಾರವನ್ನು ಮಾಡಿ, ವ್ಯಾಪಾರವನ್ನು ಮಾಡಿ, ಒಳ್ಳೆ ಸ್ಯಾಲ್ರಿ ತಗೋಬೇಕಂದ್ರೆ ಎಷ್ಟು ಸ್ಯಾಲ್ರಿ? ಒಂದು 3 ಲಕ್ಷ ಸ್ಯಾಲ್ರಿ ತಗೋಬೇಕಂದ್ರೆ ಆ 3 ಲಕ್ಷದ ಸ್ಯಾಲ್ರಿ ನಾಲೆಡ್ಜ್ ಇರ್ಬೇಕು ನಿನಗೆ. ಯಾವುದೋ ಸಣ್ಣ ನಾಲೆಡ್ಜ್ ಇಟ್ಕೊಂಡು ನಾನು ಯಾರನ್ನಲ್ಲಿ ಅಲ್ಲೆಗಳಿತಿಲ್ಲ, ಐ ಎಕ್ಸ್ಪೆಕ್ಟೇಷನ್ ಸಲ್ಲದು. ಅದಕ್ಕೆ ನಿನಗೇನು ಬೇಕು? ಸರಸ್ವತಿ ಕಟಾಕ್ಷವೇ ಬೇಕು. ನೀನು ಯಾವ ಲೆವೆಲ್ ಯೋಚನೆ ಮಾಡ್ತೀಯೋ, ನೀನು ಯಾವ ವೃತ್ತಿ ಮಾಡ್ತೀಯೋ, ಯಾವ ವ್ಯಾಪಾರವನ್ನ ಮಾಡ್ತೀಯೋ, ಯಾವ ಬಿಸ್ನೆಸ್ ಅನ್ನ ಮಾಡ್ತೀಯೋ, ಆ ಮಟ್ಟಕ್ಕೆ ನಿನಗೆ ಜ್ಞಾನವನ್ನ ದಯಪಾಲಿಸೋದು. ಬಹುಶಃ ನೀನು ಅರ್ಧ ತಾಸು, 1 ತಾಸು ಒಂದು ಮೀಟಿಂಗ್ ಮುಗ್ದಿದೆ ಅನ್ಕೊಳ್ಳಿ, ಏನು ಇತ್ಯರ್ಥನ ಆಗ್ಲಿಲ್ಲ. ಬಹುಶಃ ನೀವೇ ಮಾಡಿದ್ದೀರಿ, ನೀವೇ ಮಾತಾಡ್ತಾ ಇದ್ದೀರಿ, ನಿಮಗೆ ಯಾಕೋ ಆ 1 ತಾಸು ಆ ಸ್ಯಾಟಿಸ್ಫೈ ಆಗ್ಲಿಲ್ಲ ಆ ಮೀಟಿಂಗ್. ಗೊತ್ತಿಲ್ಲ ನಿಮಗೆ ಆ ವರಮಹಾಲಕ್ಷ್ಮಿ ಮಾಡುವ ಪೂಜೆಯಿಂದ, ಅವಳ ಕೃಪಾ ಕಟಾಕ್ಷದಿಂದ ನಿಮ್ಮ ನಾಲಿಗೆಯಲ್ಲಿ ಒಂದು ಪದ ಅನಿಸ್ಬಿಡ್ತಾಳೆ. ವಾವ್, ಕರೆಕ್ಟ್ ಸರ್, ಇದಿದ್ರೆ ಸಾಕಿದು, ಮುಗೀತು ಅಂತ ಸಿಗ್ನೇಚರ್ ಹಾಕಿದ್ರು ಹಾಕಿದವ. ಅದಕ್ಕೆ ಅವಳ ಕಟಾಕ್ಷ ಬೇಕು ನಿನಗೆ. ಸರಸ್ವತಿ ಕಟಾಕ್ಷವಿಲ್ಲದೆ ಇಲ್ಲಿ ಏನೂ ಪ್ರಯೋಜನ ಇಲ್ಲ. ಪ್ರಯೋಜನ ಇದ್ರೂ ಅದು ಸಮಂಜಸವಲ್ಲ, ಅದು ನಿನ್ನದಲ್ಲ. ನಿನ್ನ ಜ್ಞಾನದಿಂದ ನೀನೇನು ಪಡೆದುಕೊಳ್ತೀಯೋ ಅದು ನಿನ್ನದಾಗಿರುತ್ತೆ. ಅಂತಹ ಸರಸ್ವತಿಯ ಕೃಪೆ ನಿನಗೆ ಬೇಕು ಅಂತಂದ್ರೆ ವರಮಹಾಲಕ್ಷ್ಮಿ ದಿನ ಅವಳನ್ನು ಕೊಂಡಾಡಬೇಕು. ಇನ್ನು ಶ್ರೀ ಅಂತಂದ್ರೆ ಹಣ. ಆ ಶ್ರೀಲಕ್ಷ್ಮಿ ಬೇಕು, ಎಲ್ಲರಿಗೂ ಇದೆ, ಬಹಳ ಮುಖ್ಯ ಇರತಕ್ಕಂತಹದ್ದು. ಆ ಶ್ರೀಲಕ್ಷ್ಮಿ ನಿನಗೆ ಕಟಾಕ್ಷ ಮಾಡಬೇಕು ಅಂತಂದ್ರೆ, ನಿನಗೆ ಕೃಪೆ ತೋರಬೇಕು ಅಂತಂದ್ರೆ, ನೀನು ಇದು ಎಕ್ಸಾಮ್ ಸೆಂಟರ್, ಈ ಸೆಂಟ್ರಲ್ಲಿ ನೀನು ಎಷ್ಟು ಶ್ರದ್ಧೆಯಿಂದ ಆ ಪ್ರಶ್ನೆಗಳಿಗೆ ಉತ್ತರ ಬರಿತಿದ್ಯಾ, ಆನ್ಸರ್ ಮಾಡ್ತಿದ್ಯಾ ಅಂದ್ರೆ, ಎಷ್ಟು ಶ್ರದ್ಧೆಯಿಂದ ಆ ಹೂಗಳಿಂದ ಅಲಂಕಾರ ಮಾಡ್ತಾ ಇದೆಯಾ ಅಮ್ಮನೆಗೆ. ತುಂಬಾ ಖುಷಿ ಪಡ್ತಾಳೆ ಅವಳು. ನೀವು ಮಾಡೋ ಅಲಂಕಾರದಲ್ಲೂ ಖುಷಿ ಪಡ್ತಾಳೆ, ಆದ್ರೆ ಅಹಂಕಾರದಿಂದ ಏನು ಮಾಡಿದ್ರು ಅವಳು ಸ್ವೀಕಾರ ಮಾಡೋದಿಲ್ಲ. ಅದಕ್ಕಾಗಿ ಶ್ರದ್ಧೆ ಭಕ್ತಿಯಿಂದ ಇವತ್ತು ಒಂದೇ ಒಂದು ಲೋಟ ನೀವು ಹಾಲಿಟ್ಟು ಅದರಲ್ಲಿ ಬೆಲ್ಲ ಹಾಕಿ ನಿವೇದನೆ ಮಾಡಿದ್ರು ತೃಪ್ತಿ ಪಡ್ತಾಳೆ ಶ್ರೀಲಕ್ಷ್ಮಿ. ಇನ್ನು ಕೆಲವು ನೀವು ಹಣ ಇಡ್ತೀರಲ್ಲ, ಅದು ಒಂದ್ ರೀತಿ ಹೌದು ಗುರುಗಳೇ, ಕುಂಕುಮಕ್ಕೆ ಹೋದಾಗ ನೋಡ್ತೀವಿ 500 ರೂಪಾಯಿದು ಹೊಸ ನೋಟಸ್ ಇಡುವಂಥದ್ದು ಅಥವಾ ಕಾಯಿನ್ಸ್ ಫುಲ್ ಇಡುವಂಥದ್ದು, ಆ ರೀತಿ ಒಂದ್ ರೀತಿ ಟ್ರೆಂಡ್ ಅದು ಅಂತಾನೆ ಹೇಳ್ಬೋದು. ಟ್ರೆಂಡ್ ಅವ್ರಿಗೆ ಅದೇ ಬ್ರ್ಯಾಂಡ್. ಅದೇನಂದ್ರೆ ನಮ್ಗೆ ಇದನ್ನು ಮತ್ತು ಜಾಸ್ತಿ ಮಾಡಿಕೊಡು ಅಂತ, ಅದನ್ನೇ ಶ್ರೀಲಕ್ಷ್ಮಿ ಅಂತ ಕರೆದಿದ್ದ ನಾನು. ಅಂತಹ ಶ್ರೀಲಕ್ಷ್ಮಿ ಆ ಸಂಪತ್ತನ್ನ ಸಂಪನ್ನವಾಗಿ ನಿಮಗೆ ಸಮೃದ್ಧಿ ಮಾಡಿಕೊಡ್ಲಿ ಅನ್ನೋ ಆಶಾಭಾವನೆಯಿಂದ ಪೂಜೆಯನ್ನು ಮಾಡುವಂಥದ್ದು. ಅಲ್ಲೂ ಕೂಡ ಲಕ್ಷ್ಮಿನ ಆವಾಹನೆ ಮಾಡಿ, ಇಡೀ ತಪ್ಪಿಲ್ಲ, ಆದರೆ ಹೆಚ್ಚಿನ ಪ್ರದರ್ಶನ ಸಮಂಜಸವಲ್ಲ. ದೃಷ್ಟಿ ಆಗ್ಬಿಡತ್ತ ಗುರುಗಳು. ಆ ದೃಷ್ಟಿ ಪಕ್ಕಕ್ಕಿಡಿ, ನಿಮ್ದು ಏನೇನೋ ತೋರ್ಪಡಕ್ಕೆಲ್ಲ ಒಂದಷ್ಟು ಹಣ ಇಟ್ಟು ಮಾಡಿ, ನಿಮ್ಮ ಹತ್ರ ಇರೋದೆಲ್ಲ ಇಟ್ಟು ಮಾಡಿರ್ತೀರಿ ಅಂದ್ರೆ ಅಷ್ಟೇ ಹಣ ನಿಮ್ಮ ಹತ್ರ ಇರೋದು. ಅಷ್ಟೇ ಆಗಬಾರದು. ಅದಕ್ಕಾಗಿ ಹಾಗೆಗೆ ಬಿಡಿ. ಯಾಕೆಂದ್ರೆ ಸೃಷ್ಟಿ ಅವಳದ್ದು. ನಿನ್ನ ಸಮಷ್ಟಿಗೆ ಏನು ಗೋಚರವೋ ನಿನ್ನ ದೃಷ್ಟಿಗೆ ಎಷ್ಟೋ ಅಷ್ಟು ಕೊಟ್ಟಿರ್ತಾಳೆ. ಅದಕ್ಕಾಗಿ ಇಲ್ಲಿ ತೋರ್ಪಡಿಕೆ ಸಲ್ಲದು.
ನೀನು ವಿಜಯದ ಪತಾಕೆಯನ್ನು ಧರಿಸಬೇಕು ಅಂತಂದ್ರೆ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀರ್ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀರ್ ಚ ಪ್ರಸನ್ನ ಮಮ ಸರ್ವದಾ. ಇನ್ನು ವರಮಹಾಲಕ್ಷ್ಮಿ ಬಗ್ಗೆ ಆವಾಹನ ಮಾಡಿ. ಓಂ ಭೂಹು ಭುವಃ ಸುವಃ ಭೂರ್ಭುವ ಸುವಃ ವರಮಹಾಲಕ್ಷ್ಮಿ ಆವಾಹಯಾಮಿ, ವರಮಹಾಲಕ್ಷ್ಮಿ ಆವಾಹಯಾಮಿ, ವರಮಹಾಲಕ್ಷ್ಮಿ ಆವಾಹಯಾಮಿ, ವರಮಹಾಲಕ್ಷ್ಮಿ ಆವಾಹಯಾಮಿ ಅಂದ್ರೆ ಬರಬೇಕಾಕೆ. ಒಬ್ಬ ರಾಕ್ಷಸ ಕೂತ್ಕೊಂಡು ಓಂ ಬ್ರಹ್ಮದೇವಾಯ ನಮಃ ಓಂ ಬ್ರಹ್ಮದೇವಾಯ ನಮಃ ಅಂದ್ರೆ ಬರ್ತಾನ್ರಿ. ಇದು ಕಾನೂನು ಹೇಗೆ ನಮ್ಗೆ ಅಪ್ಲೈ ಆಗುತ್ತೋ ಶಾಸ್ತ್ರವು ಅಪ್ಲೈ ಆಗುತ್ತೆ. ಆಕೆ ಬರಬೇಕು. ನಿಮ್ಮನ್ನ ಪ್ರೀತಿಯಿಂದ ನೀವು ಕರೆದಾಗ ಬಂದೇ ಬರ್ತಾಳೆ. ಬರೆದಿಟ್ಕೊಳ್ಳಿ. ಅದಕ್ಕೆ ಈ 4 ಯುಗಗಳು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಎಷ್ಟು ವರ್ಕ್ ಮಾಡಬೇಕು ಅಂತಂದ್ರೆ, ನಾವು IAS ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೂ 5th ಸ್ಟ್ಯಾಂಡರ್ಡ್ ಎಕ್ಸಾಮ್ಗೂ ಎಷ್ಟು ಡಿಫರೆನ್ಸ್ ಇದೆ, ಖಂಡಿತ ಎಷ್ಟಿದೆ. ಹಾಗೆ ಇಲ್ಲಿ ಚೆನ್ನಾಗಿ ನೀವು ನಾನು ಈ ಹೋಲಿಕೆ ಮಾಡೋದು ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. IAS ಕಷ್ಟ ಎಲ್ಲಿ? ಈ ಒಂದು ಕೃತಯುಗದಲ್ಲಿ. ಅಲ್ಲಿ ಮೆಡಿಟೇಷನ್ ಗಂಟೆಗಟ್ಟಲೆ ಧ್ಯಾನ ಮಾಡಿದ್ರೆ ಮಾತ್ರ ಭಗವಂತ ಬರೋದು. ಈಗ ನಮ್ಗೆ ಅಷ್ಟು ಪೇಷನ್ಸ್ ಇಲ್ವಲ್ಲ. ಎಲ್ಲಿ? ಕೃತಯುಗದಲ್ಲಿ. ಇನ್ನು ತ್ರೇತಾಯುಗದಲ್ಲಿ ಮಾಡ್ತಕ್ಕಂತಹದ್ದು ಯಜ್ಞವನ್ನ ಮಾಡಿದಾಗ, ಯಜ್ಞ ಮಾಡಿದ್ರೆ ಮಾತ್ರ ಭಗವಂತ ಕಾಣಿಸ್ಕೊಳ್ಳೋದು. ಇನ್ನು ದ್ವಾಪರಯುಗದಲ್ಲಿ ಅರ್ಚಿಸುವುದು ಮಾತ್ರದೇ, ಅರ್ಚನೆ ಮಾಡೋದ್ರಿಂದ ಅವ ಬರ್ತಾನೆ. ಅದೇ ಕಲಿಯುಗದಲ್ಲಿ ನಾಮ ಸಂಕೀರ್ತನೆ, ಅವನ ನಾಮ ಜಪಿಸಿದ್ರೆ ಸಾಕಂತೆ. ಅದಕ್ಕೆ ದೇವತೆಗಳು ಕೂಡ ಸ್ವರ್ಗದಲ್ಲಿರೋಕೆ ಇಷ್ಟಪಡಲ್ವಂತೆ. ಅವರಲ್ಲಿ ಎಷ್ಟು ಬರ್ತಿದ್ದಾರೆ ಗೊತ್ತಾ? ಈ ಭೂಲೋಕಕ್ಕೆ ಬರಕ್ಕೆ ಇಷ್ಟಪಡ್ತಾರಂತೆ. ಯಾಕೆ ಗೊತ್ತಾ? ಭಗವಂತನ ಒಲಿಸ್ಕೊಳ್ಬೇಕಾದ್ರೆ ಅಲ್ಲಿ ತುಂಬಾ ವರ್ಕ್ ಇದೆ. ಇಲ್ಲಿ ಒಲಿಸ್ಕೊಳ್ಬೇಕು ಬರೀ ನಾಮಜಪ ಭೂಲೋಕದಲ್ಲಿ ಹೇಳಿದ್ರೆ ಸಾಕಂತೆ ಬರ್ತಾರಂತ. ದೇವತೆಗಳು ಓಡಿ ಬರ್ತಾರಂತ. ಇಲ್ಲಿ ಅಂದ್ರೆ ಇನ್ನು ನೀವು ಸುಮ್ಮನೆ ಇದ್ರೆ ಇನ್ನೇನು ಅನ್ಬೇಕು ನಿಮ್ಮನ್ನ? ಅದು ಈ ದಿನದಲ್ಲಿ ಖುಷಿ ದಿನಗಳಲ್ಲಿ ಹಾಡು, ನಿಮ್ಗೊಂದು ಹಾಡು ಬರುತ್ತಲ್ಲ, ಅದನ್ನ ಸಂತೋಷಗಳ ಮುಂದೆ ಹಾಡಿ. ಅಂದ್ರೆ ಆಕೆ ಬಂದಿದ್ದಾಳೆ, ಆಕೆ ಮುಂದ್ಗಡೆ ಕೂತ್ಕೊಂಡು ನಾನು ಹೇಳಬೇಕು ಅಂತ. ಇಲ್ಲಿ ಯಾರು ಏನಾದ್ರೂ ಹೇಳಿದ್ರು ಕೂಡ ನೀವು ಹೇಗೆ ತೆಗೆದುಕೊಳ್ಬೇಕು ಅಂತಂದ್ರೆ, ಗುರು ಶಿಷ್ಯರ ಸಂಬಂಧ. ಅರೆ ಗುರುಗಳು ನಮ್ಗೆ ಕಲಿಸಿದ್ದಾರೆ, ಅವ್ರ ಮುಂದೆ ಏನಾದ್ರೂ ಹೇಳಿದ್ರೆ ಬಹುಶಃ ನಮ್ಮ ತಪ್ಪನ್ನು ತಿದ್ದುತ್ತಾರೆ. ಭಯದಿಂದ ಹೇಳಬಾರದು. ಭಯದಿಂದ ಎಲ್ಲವೂ ಕೂಡ ಹೇಳಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನೀವು ಶ್ರದ್ಧೆ ಭಕ್ತಿಯಿಂದ ವರಮಹಾಲಕ್ಷ್ಮಿನ ಆವಾಹನೆ ಮಾಡಿ ಪೂಜೆ ಮಾಡಿ ಅದೇ ನೈವೇದ್ಯ ಮಾಡ್ತೀರ ಮಾಡ್ತಾ ಬನ್ನಿ. 3 ದಿನಗಳ ಕಾಲ ಸತತವಾಗಿ ಈ ಪೂಜೆಯನ್ನ ಬೆಳಗ್ಗೆ ಸಾಯಂಕಾಲ ಮಾಡಿ. ಇನ್ನು 3ನೇ ದಿನ ವಿಸರ್ಜನೆ ಮಾಡಿ. ಆ ವಿಸರ್ಜನೆ ಮಾಡೋದು ಕೂಡ ಆ ವರಮಹಾಲಕ್ಷ್ಮಿ ಬಂದಿದೆಯಾ ತಾಯಿ ನಮ್ಮ ಮನೆಗೆ, ತುಂಬ ಖುಷಿ ಆಯಿತು, ನನ್ನ ಆತಿಥ್ಯವನ್ನು ನೀನು ಸ್ವೀಕಾರ ಮಾಡಿದೆ, ತುಂಬ ಸಂತೋಷ ಆಯಿತು ಅಂತೇಳಿ ಆ ವರಮಹಾಲಕ್ಷ್ಮಿನ ಏನು ಮಾಡಬೇಕು ಅಂತ ಮತ್ತೆ ಅಕ್ಷತೆಯನ್ನು ತೆಗೆದುಕೊಂಡು ಆ ಮಹಾಲಕ್ಷ್ಮಿ ಕಳಸದ ಮೇಲೆ ಹಾಕುವಂಥದ್ದು. ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಕ್ಷೋಭನಾರ್ಥಿ ಕ್ಷೇಮಾಯ ಪುನರ್ ಆಗಮನಾಯ ಚ. ನಮ್ಮ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ ಹೋಗಿ ಬರ್ತೀವಿ ಅಂತ ಹೇಳೋಗ್ತಾರಲ್ಲ, ಹೌದು. ಹಾಗೆ ಅಮ್ಮ ತಾಯಿ ನಮ್ಮ ಮನೆಗೆ ನೀನು ಬಂದಿದ್ಯಾ, ತುಂಬಾ ಸಂತೋಷ ಆಯಿತು, ಮತ್ತು ಪುನರ್ ಆಗಮನಾಯ ಚ, ಪುನರ್ ಭೇಟಿ ನಮ್ಮ ಮನೆಗೆ ಕೊಡು ತಾಯಿ ಅಂತ ಹೇಳಿ ಕೇಳಿಕೊಳ್ಳುವಂಥದ್ದು. ಗುರುಗಳ ಕಳಶದಲ್ಲಿರುವಂತ ನೀರನ್ನ ಏನ್ ಮಾಡ್ಬೇಕು, ಇದೊಂದು ವಿಚಾರವಾಗಿ ಅದನ್ನ ತೀರ್ಥವಾಗಿ ಸ್ವೀಕಾರ ಮಾಡಿ ಅದಕ್ಕೆ ಶುದ್ಧ ನೀರನ್ನು ಹಾಕಿ, ಇಲ್ಲಿ ಬೇರೆ ನೀವು ಮಾಡಿರ್ತಕ್ಕಂಥ ಯಜ್ಞ ಯಾಗದಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ನೀವು ಸ್ನಾನಕ್ಕೆ ಬಳಸಬಹುದು. ವರಮಹಾಲಕ್ಷ್ಮಿನ ಅಷ್ಟು ಸಮಂಜಸವಲ್ಲ. ಅದಕ್ಕಾಗಿ ತೀರ್ಥವಾಗಿ ಸ್ವೀಕಾರ ಮಾಡಿ. ಕಲ್ಪವೃಕ್ಷಕ್ಕೆ ಒಳ್ಳೆ ಪ್ರಶ್ನೆ ಮಾಡಿದಿರಿ. ದಯವಿಟ್ಟು ಕಲ್ಪವೃಕ್ಷಕ್ಕೆ ಹಾಕಲೇಬೇಕು. ಯಾಕೆ ಅಂತಂದ್ರೆ ಈ ಕ್ಷೀರಮಥನ ಮಾಡುವಾಗ ಆ ಮಹಾಲಕ್ಷ್ಮಿ ಪಂಚಮಿ ಶುಕ್ರವಾರ ದಿವಸ ಅವತಾರ ಮಾಡ್ತಾಳೆ. ಆ ಅವತಾರ ಮಾಡಿದ್ದು ಆ ಒಂದು ಲಕ್ಷ್ಮಿ ಹಿಂದ್ಗಡೆ ಬಂದದ್ದೇ ಮತ್ತು ಕಲ್ಪವೃಕ್ಷಕ್ಕೆ ಅಷ್ಟು ಶ್ರೇಷ್ಠತನೆ ಕೊಡ್ತಾರೆ. ಮತ್ತೆ ಅದರಿಂದ ಬಂದಿರ್ತ ಕಾಮಧೇನುವಿಗೆ ಅಷ್ಟು ಶ್ರೇಷ್ಠತನೆ ಕೊಡ್ತಾರೆ. ಅದಕ್ಕೆ ನಾನು ಈ ದಿನ ನೀವು ಒಳ್ಳೆ ಪ್ರಶ್ನೆಯನ್ನು ಮಾಡಿ ಜ್ಞಾಪಕ ಮಾಡಿದ್ರಿ. ಹಸು ಪೂಜೆಯನ್ನು ದಯವಿಟ್ಟು ಮಾಡಿ. ಆಮೇಲೆ ಈ ಹೋಳಿಗೆಯನ್ನು ಮಾತ್ರ ಹಸುಗೆ ತಿನ್ನಿಸಿ. ಇನ್ನು ನಾನು ಯಾರಾದ್ರೂ ಭೂಮಿ ವ್ಯಾಪಾರಗಳಾಗಬೇಕು ಅಂತಂದ್ರೆ, ಸಕ್ಸಸ್ ಆಗಲೇಬೇಕು ಅಂತಂದ್ರೆ ಹುಡುಕೊಂಡಾಗೋದು ಸರಿನೇ, ನೀವು ಮಾಡೋಂಥ ಈ ಹಬ್ಬ ಹರಿದಿನಗಳಲ್ಲಿ ಏನು ಹೋಳಿಗೆಯನ್ನು ಮಾಡಿರ್ತೀರೋ ಅದು ಬಹಳಷ್ಟು ಜನಕ್ಕೆ ಒಂದು ಫಲ ಕೊಟ್ಟಿದೆ ಅಂದರೆ ಅಷ್ಟೆಷ್ಟಲ್ಲ, ನೀವು ಬಹಳ ಖುಷಿ ಪಡ್ತೀರಿ. ಆ ಮನೆಯಲ್ಲಿ ಮಾಡಿರೋ ಅಷ್ಟು ಹೋಳಿಗೆ ತಗೊಂಡೋಗಿ ಮಂಗಗಳಿಗೆ ಕೊಟ್ಟು ಬನ್ನಿ. ಸಾಧ್ಯ ಆದರೆ ಒಟ್ಟಾರೆ ಒಬ್ಬರಿಗೋ ಇಬ್ಬರಿಗೋ ಶರಣರಿಗೆ ಅತಿಥಿಗಳಿಗೆ ಊಟವನ್ನು ಕೊಡುವಂಥದ್ದು. ಮರೆಯದೆ ಹಸುಗೆ ಪೂಜೆ ಮಾಡಿ. ಕಾಮಧೇನು, ಆಮೇಲೆ ಹೆಣ್ಣು ಮಕ್ಕಳಿಗೆ ನೀವೇನು ಕೊಡ್ತೀರ ಅರಿಶಿನ ಕುಂಕುಮ,
ಒಂದಷ್ಟು ಅದು ಬ್ಲೌಸ್ ಪೀಸ್ ಕೊಡ್ತಿರೋ, ಹೌದು, ಬಳೆ ಅದನ್ನ ಇಟ್ಟಿರ್ತೀವಿ. ಬಳೆ ಇಟ್ಟಿಯನ್ನು ಕೊಡ್ತಿರೋ, ಹ್ಮ್. ಅಥವಾ ಸೀರೆ ತಾಂಬೂಲ. ಕೊಡ್ತಿರೋ, ಹ್ಮ್. ಎಲ್ಲ ಕೊಡಿ, ಬಹಳ ಸಂತೋಷ. ಹಸುವಿಗೆ ಮುಟ್ಟಿಸ್ಬಿಟ್ಟು ಕೊಡಿ, ಈ ಹಬ್ಬಕ್ಕೆ ಅರ್ಶದಲ್ಲಿ ಮುಟ್ಟಿಸ್ಬಿಟ್ಟು ಕೊಡಿ. ಇನ್ನು ನಾನು ಹೇಳಿದ್ದ ಆ ಗಂಟಿತ್ತು ಅದನ್ನ ನಿಮ್ಮ ತಿಜೋರಲ್ಲಿ ಇಡ್ತಾ ಬನ್ನಿ. ಈ ನೀರೆಲ್ಲ ಏನ್ ನೀವು ಕೇಳಿದ್ದು ಕಳಚದ ನೀರಿದೆಯೋ ಅದು ಕಲ್ಪವೃಕ್ಷಕ್ಕೆ ಹಾಕಿ. ಆ ಮರ ಹೇಗೆ ಬೆಳೆದಿದೆಯೋ ಆ ಕಲ್ಪವೃಕ್ಷ ಎಷ್ಟೊಂದು ಎತ್ತರಕ್ಕೆ ಬೆಳೆದಿದೆಯೋ, ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ, ನೆಲದಾಳಕ್ಕೆ ಬೇರು ಬಿಟ್ಟು ಕಲ್ಪವೃಕ್ಷವಾಗಿ ನಿಂತಿದೆಯೋ, ನಿಮ್ಮ ಎಲ್ಲಾ ಕೆಲಸಗಳು ಅಷ್ಟು ಗಟ್ಟಿಯಾಗಿ ನಿಲ್ತವೆ. ಅಷ್ಟೇ ಮೇಲಕ್ಕೆ ನೀವು ಹತ್ತುತ್ತೀರಿ, ಅಷ್ಟೇ ಖುಷಿಯಾಗಿ ಮೇಲಿನ ಸ್ತರಕ್ಕೆ ಬರ್ತೀರಿ. ಇದು ವರಮಹಾಲಕ್ಷ್ಮಿನ ಆಡಿಕೊಂಡಾಡ್ತಕ್ಕಂಥದ್ದು. ವೇದ ಮಂತ್ರಗಳೊಂದಿಗೆ ಪೂಜೆ ಮಾಡೋದನ್ನ ಮರೆಯಬೇಡಿ. ಕೇಳಿಸ್ಕೊಂಡಾದ್ರೂ ಕೂಡ ಮಾಡಿ, ಅಥವಾ ಅನ್ಯಥಾ ಭಾವನೆ ಬೇಡ. ಸ್ತೋತ್ರ ಪಾರಾಯಣ, ಆಮೇಲೆ ಇಂದ್ರಕೃತ ಆ ಒಂದು ಮಹಾಲಕ್ಷ್ಮಿ ಸ್ತೋತ್ರ ನೀವು ದಯವಿಟ್ಟು ಮರೆಯದೆ ಹೇಳ್ಕೊಳ್ಳೇಬೇಕು. ಆ ಇಂದ್ರನ ಮಾಡಿರ್ತಕ್ಕಂಥದ್ದು ಏನಿದೆಯೋ ಆ ಇಂದ್ರ ಈ ಮಂತ್ರನ ಹೇಳಿದಾಗ ಮಹಾಲಕ್ಷ್ಮಿ ಓಡಿ ಬಂದಿರ್ತಾಳೆ. ಅಂತಹದ್ದು ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜತೆ ಶಂಖಚಕ್ರಗದ ಅಸ್ತೆ ಮಹಾಲಕ್ಷ್ಮೀ ನಮಸ್ತುತೆ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ವರಮಹಾಲಕ್ಷ್ಮೀರ್ ನಮೋಸ್ತುತೆ. ಈ ಸ್ತೋತ್ರ ಕೊನೆಯದಾಗ ಒಂದು 3 ಹೇಳುತ್ತೆ. ನಿಮ್ಗೆ ಅದು ಗೊತ್ತಿರತಕ್ಕಂಥದ್ದು. ಏಕಕಾಲೇ ಪಠಿ ನಿತ್ಯಂ ಮಹಾಪಾಪ ವಿನಾಶನಂ, ದ್ವಿಕಾಲಂ ಯಃ ಪಠಿ ನಿತ್ಯಂ ಧನಧಾನ್ಯ ಸಮನ್ವಿತಃ, ತ್ರಿಕಾಲಂ ಯಃ ಪಠಿ ನಿತ್ಯಂ ಮಹಾಶತ್ರು ವಿನಾಶನಂ, ಮಹಾಲಕ್ಷ್ಮೀರ್ ಭವೇ ನಿತ್ಯಂ ಪ್ರಸನ್ನ ವರದಾ ಶುಭಾಂ, ಪ್ರಸನ್ನ ವರದಾ ಶುಭಾಂ. ಅಂದ್ರೆ ಈ ಮಂತ್ರವನ್ನ ಒಂದು ಸಲ ಹೇಳಿದ್ರೆ ನಾವು ಮಾಡಿರ್ತಕ್ಕಂತಹ ಕೋಟಿ ಜನ್ಮಗಳ ಪಾಪ ದಹಿಸಿಬಿಡುತ್ತಂತೆ. ಇನ್ನ ದ್ವಿಕಾಲ ಅಂದ್ರೆ 2ನೇ ಸಲ ಹೇಳಿದ್ರೆ ಧನಧಾನ್ಯ ಸಮೃದ್ಧಿ, ತ್ರಿಕಾಲ 3ನೇ ಸಲ ಹೇಳಿದ್ರೆ ಮಹಾಶತ್ರು ವಿನಾಶನ. ಹಾಗಾಗಿ ಈ ಮಂತ್ರವನ್ನ ಏನಾದರೂ ನೀವು ಒಂದಷ್ಟು ಜನ ಮಕ್ಕಳ ಕೈಲಂತೂ ದಯವಿಟ್ಟು ಹೇಳಿಸಿ, ಎಷ್ಟು ಸಾಧ್ಯವೋ ಅಷ್ಟು ಹೇಳಿಸಿ. ಓಂ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಓಂ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಈ ಮಂತ್ರವನ್ನ ಮಕ್ಕಳ ಕೈಲಿ ಹೇಳಿಸಿ. ಇನ್ನ ಇಂದ್ರಕೃತ ಮಹಾಲಕ್ಷ್ಮಿ ಅಷ್ಟಕವನ್ನ ದಯವಿಟ್ಟು ಮರೆಯದೆ ಕೊನೆ ಪಕ್ಷ 3 ಸಲ ಆದರೂ ಹೇಳಿ ಅಮ್ಮನನ್ನ ಅರ್ಚಿಸಿ ಆರಾಧನೆ ಮಾಡಿ. ದಿವ್ಯಾನುಭೂತಿಯನ್ನ ನೀವು ಹೊಂದುತ್ತೀರಿ. ಆ ವರಮಹಾಲಕ್ಷ್ಮಿ ಕೃಪೆಗೆ ತಾವು ಪಾತ್ರರಾಗ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಅದ್ಭುತವಾಗಿರುವಂತಹ ವಿಚಾರವನ್ನ ನಮ್ಗೆ ವರಮಹಾಲಕ್ಷ್ಮಿ ದಿನ ತಿಳಿಸ್ಕೊಟ್ಟಿದ್ದೀರಾ. ಮೊದಲದಾಗಿ 8ನೇ ತಾರೀಕು ಮಾಡ್ಬೇಕಾ ಬೇಡವಾ, 3ನೇ ಶುಕ್ರವಾರ ಬಂದಿದೆ ಹೇಗೆ ಅನ್ನೋ ಒಂದು ಯೋಚನೆಯನ್ನ ಮಾಡ್ತಾ ಇದ್ರು. ಸೊ ಯಾವುದೇ ರೀತಿ ದಿನಾಂಕ ಆಗಿರ್ಬೋದು, ತಿಥಿ ನಕ್ಷತ್ರವನ್ನ ನಾವು ಫಾಲೋ ಮಾಡುವಂತ ಅವಶ್ಯಕತೆ ಇಲ್ಲ, ಶುಕ್ರವಾರವಾಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ವಿಶೇಷವಾಗಿ ದಂಪತಿಗಳು ಕೂತು ಈ ಪೂಜೆಯನ್ನ ಮಾಡಬೇಕು, ಲಕ್ಷ್ಮಿನ ಒಲಿಸ್ಕೊಳ್ಬೇಕು ಅಂದ್ರೆ ಯಾವ ರೀತಿಯಾಗಿರುವಂತಹ ನೈವೇದ್ಯವನ್ನ ಮಾಡ್ಬೇಕಾಗತ್ತೆ, ಪ್ರತಿಯೊಂದು ವಿಚಾರಗಳು. ಇನ್ನು ಶುಕ್ರವಾರವನ್ನ ಲಕ್ಷ್ಮಿನ ಕೂರಿಸಿ ಆ ದಿನನೇ ಕಳಿಸುವಂತದ್ದಲ್ಲ, 3 ದಿನಗಳ ಕಾಲ ಇರಲೇಬೇಕು, ಯಾವ ರೀತಿ ವಿಸರ್ಜನೆ ಮಾಡಬೇಕು, ಪ್ರತಿಯೊಂದು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೆ ವರಮಹಾಲಕ್ಷ್ಮಿಯ ಶುಭಾಶಯಗಳು ಗುರುಗಳೇ, ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ ನಾವು, ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.